ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಛಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಫಿಫ್ತ್ ಸೆಮಿಸ್ಟ್ರಲ್ಲಿ ಓದ್ತಾ ಇದ್ದೀರಾ ಅಂತಂದರೆ 2 ಪೇಪರ್ ಬರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. ಪೇಪರ್ 6ಅಲ್ಲಿ ನಿಮಗೆ ಒಂದು ಚಾಪ್ಟರ್ ಬರುತ್ತೆ, ಫೇಸ್ ಈಕ್ವಿಲಿಬ್ರಿಯಾ ಅಂತ. ಅದರದ್ದು ವಿಡಿಯೋಸು ಇವತ್ತಿಂದ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಕೆಮಿಕಲ್ ಡೈನಮಿಕ್ಸು ಮತ್ತು ಫೋಟೋ ಕೆಮಿಸ್ಟ್ರಿದು ಆಲ್ರೆಡಿ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪ್ಲೇ ಲಿಸ್ಟ್ಗೆ ಹೋಗಿ ಪೇಪರ್ 6 NEP BCU ಅಂತ ಹುಡ್ಕಿದ್ರೆ ಎಲ್ಲ ವಿಡಿಯೋಸು ನಿಮ್ಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ನಾನು ಫೇಸ್ ಈಕ್ವಿಲಿಬ್ರಿಯಾ 1 2 3 4 ಚಾಪ್ಟರ್ದು ಹಾಕಿ ಮುಂದೆಗಡೆ ನಂಬರ್ ಹಾಕಿದ್ದೀನಿ. ನೀವು ಅದೇ ಆರ್ಡ್ರಲ್ಲಿ ಓದ್ಕೊಳ್ತಾ ಹೋದರೆ ಈಸಿ ಆಗುತ್ತೆ. ಸೊ ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನು ತಿಳ್ಕೊಳ್ತಾ ಇದ್ದೀವಿ ಅಂದರೆ ವೆರಿ ಬೇಸಿಕ್. ಫೇಸ್ ರೂಲ್ ಅಂದ್ರೇನು, ಅದರದ್ದು ಡೆಫಿನೇಷನ್ ಏನು, ಅದರದ್ದು ಸಿಗ್ನಿಫಿಕೆನ್ಸು, ಅದರಲ್ಲಿ ಫೇಸು, ಕಾಂಪೊನೆಂಟು, ಡಿಗ್ರಿ ಆಫ್ ಫ್ರೀಡಮ್ ಅಂತೆಲ್ಲ ಬರುತ್ತೆ. ಅದನ್ನು ಅಗೇನ್ ಕಂಡೆನ್ಸ್ಡ್ ಫೇಸ್ ರೂಲ್ ಅಂತ ಬರುತ್ತೆ. ಇದನ್ನೆಲ್ಲ ಇನ್ ಡೀಟೇಲಾಗಿ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಅದೇ ಥರ ಫೇಸ್ ಡಯಾಗ್ರಾಮ್ ಅಂದರೆ ಏನು, ಇದರಿಂದ ಏನೇನು ಇಂಪಾರ್ಟೆಂಟ್ ಆಗುತ್ತೆ, ಫೇಸ್ ರೂಲ್ದು ಲಿಮಿಟೇಷನ್ಸ್ ಏನು, ಅದನ್ನೆಲ್ಲ ಇನ್ ಡೀಟೇಲಾಗಿ ಇವತ್ತು ತಿಳ್ಕೊಳ್ತಾ ಹೋಗೋಣ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಇದು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ ಟರ್ಮ್ಸು ನಿಮಗೆ ಗೊತ್ತಾಗಬೇಕಾಗತ್ತೆ. ಫೇಸ್ ಈಕ್ವಿಲಿಬ್ರಿಯಾ ಅಥವಾ ಈಕ್ವಿಲಿಬ್ರಿಯಮ್ ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ನಾವು ಈಕ್ವಿಲಿಬ್ರಿಯಮ್ ಅಂತ ಪದ ಉಪಯೋಗಿಸ್ತೀವಿ. ಈಕ್ವಿಲಿಬ್ರಿಯಮ್ ಅಂದರೆ ಏನು ಅಂತ ನಮಗೆ ಗೊತ್ತಾಗಬೇಕಾಗತ್ತೆ. ಈಗ ಏನು ಮಾಡ್ತಾ ಇರುತ್ತೆ, ನಾವು ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಮಾಡ್ತಾ ಇರ್ತೀವಿ ಅಂದರೆ ಆ ಕೆಮಿಕಲ್ ರಿಯಾಕ್ಷನ್ಸ್ ಏನಾಗಬೇಕು, ರಿಯಾಕ್ಟೆಂಟ್ ಏನಾಗಿರುತ್ತೆ, ದೇ ಹ್ಯಾವ್ ಟು ರಿಯಾಕ್ಟ್ ಟುಗೆದರ್ ಟು ಫಾರ್ಮ್ ಎ ಪ್ರಾಡಕ್ಟ್. ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಪ್ರಾಡಕ್ಟ್ ಫಾರ್ಮೇಷನ್ ಆಗೋದೇ ಇಲ್ಲ. ಬಟ್ ಅವೇನಾಗುತ್ತೆ ಅಂದರೆ ದೇ ಅಟೈನ್ ಎ ಸ್ಟೇಟ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್. ದೇ ಡು ನಾಟ್ ಅಂಡರ್ಗೋ ಕಂಪ್ಲೀಟಾಗಿ ಆಗೋದಿಲ್ಲ, ಇನ್ ಬಿಟ್ವೀನಲ್ಲಿ ನಿಂತ್ಕೊಂಡ್ಬಿಡುತ್ತೆ. ರಿಯಾಕ್ಟೆಂಟು ಇರಲ್ಲ, ಪ್ರಾಡಕ್ಟು ಇರಲ್ಲ. ಪ್ರಾಡಕ್ಟು ಮತ್ತು ರಿಯಾಕ್ಟೆಂಟ್ಸು ಬೋತ್ ಆಫ್ ದಮ್ ಆರ್ ಇನ್ ಡೈನಮಿಕ್ ಈಕ್ವಿಲಿಬ್ರಿಯಮ್. ಅಂದರೆ ಎಕ್ಸಾಕ್ಟ್ಲಿ ಈಕ್ವಲ್ ಪ್ರಪೋರ್ಷನಲ್ಲಿ ಯಾವುದು ಪರ್ಟಿಕ್ಯುಲರ್ ಟೆಂಪ್ರೇಚರ್ಲ ಪ್ರೆಷರ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಈಕ್ವಿಲಿಬ್ರಿಯಾ ಅಂತ ಹೇಳ್ತೀವಿ. ಈಕ್ವಿಲಿಬ್ರಿಯಮ್ ಇಸ್ ಎ ಸ್ಟೇಟ್ ಆಫ್ ಎ ಪ್ರೋಸೆಸ್ ಇನ್ ವಿಚ್ ದ ಕಂಡೀಷನ್ಸ್ ಲೈಕ್ ಟೆಂಪ್ರೇಚರ್, ಪ್ರೆಷರ್, ಕಾನ್ಸಂಟ್ರೇಷನ್ ಆಫ್ ದಿ ಸಿಸ್ಟಮ್ ಡು ನಾಟ್ ಚೇಂಜ್ ವಿತ್ ಅ ಟೈಮ್. ಸೊ ಈಗ ಏನಾಗ್ತಾ ಇದೆ ಅಂದರೆ ರಿಯಾಕ್ಟೆಂಟ್ಸು ರಿಯಾಕ್ಟ್ ಆಗಿ ಪ್ರಾಡಕ್ಟ್ ಫಾರ್ಮೇಷನ್ ಆಗಬೇಕು, ಅಥವಾ ಪ್ರಾಡಕ್ಟ್ ಏನಾಗಬೇಕು ಡಿಸೋಸಿಯೇಷನ್ ಆಗಿ ಅಥವಾ ಡಿಕಂಪೋಸನ್ ಆಗಿ ರಿಯಾಕ್ಟೆಂಟ್ನ ಕೊಡಬೇಕು. ಹಾಗಾಗಲ್ಲ, ಇದು ಇನ್ ಬಿಟ್ವೀನ್ ಬಂದು ಕೂತ್ಕೊಂಡ್ಬಿಡುತ್ತೆ. ನೀವು ಎಷ್ಟೇ ಟೆಂಪ್ರೇಚರು, ಪ್ರೆಷರು, ಕಾನ್ಸಂಟ್ರೇಷನ್ ಏನು ಚೇಂಜ್ ಮಾಡಿದ್ರು ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಆ ಸ್ಟೇಟ್ಗೆ ನಾವೇನಂತ ಕರಿತೀವಿ, ಈಕ್ವಿಲಿಬ್ರಿಯಮ್ ಸ್ಟೇಟ್ ಅಂತ ಕರಿತೀವಿ. ಇನ್ ಆಲ್ ದಿ ಪ್ರೋಸೆಸ್ ವಿಚ್ ಅಟೈನ್ಸ್ ದಿ ಈಕ್ವಿಲಿಬ್ರಿಯಮ್, 2 ಅಪೋಸಿಂಗ್ ಫೋರ್ಸಸ್ ಆರ್ ಇನ್ವಾಲ್ವ್. ಒಂದು ಫಾರ್ವರ್ಡ್ ರಿಯಾಕ್ಷನ್ ಇರುತ್ತೆ, ಇನ್ನೊಂದು ಬ್ಯಾಕ್ವರ್ಡ್ ರಿಯಾಕ್ಷನ್ಸ್ ಇರುತ್ತೆ. ರೇಟ್ಸ್ ಆಫ್ ಬೋತ್ ರಿಯಾಕ್ಷನ್ಸ್ ವಿಲ್ ಬಿಕಮ್ ಈಕ್ವಲ್. ಆ ಸ್ಟೇಟ್ಗೆ ನಾವೇನಂತ ಕರಿತೀವಿ, ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಸೊ ಈಗ ಏನಾಗ್ತಾ ಇದೆ, ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಮಾಡ್ತಾ ಇದ್ವಿ, ರಿಯಾಕ್ಷನ್ ಏನಾಗ್ತಾ ಇದೆ, ಕಂಪ್ಲೀಟ್ ಆಗ್ತಾ ಇಲ್ಲ. ಅದೇನಾಗ್ತಾ ಇದೆ, ಅಟೇನೆ ಸ್ಟೇಟ್. ಆ ಸ್ಟೇಟ್ಗೆ ಏನಂತ ಕರಿತೀವಿ ನಾವು, ಈಕ್ವಿಲಿಬ್ರಿಯಮ್ ಸ್ಟೇಟ್ ಅಂತ ಹೇಳ್ತೀವಿ. ಆ ಸ್ಟೇಟಲ್ಲಿ ಏನಾಗ್ತಾ ಇರುತ್ತೆ, ಫಾರ್ವರ್ಡ್ ರಿಯಾಕ್ಷನ್ ಏನಿರುತ್ತೋ ಬ್ಯಾಕ್ವರ್ಡ್ ರಿಯಾಕ್ಷನು ಎಕ್ಸಾಕ್ಟ್ಲಿ ಅದು ರೇಟ್ಸ್ ಆಫ್ ರಿಯಾಕ್ಷನ್ ಏನಾಗುತ್ತೆ, ಎಕ್ಸಾಕ್ಟ್ಲಿ ಸೇಮ್ ಆಗಿಬಿಡುತ್ತೆ. ಅಂದರೆ ಏನಾಯಿತು, ದೇ ಆರ್ ಗೋಯಿಂಗ್ ಟು ಬಿಕಮ್ ಸ್ಟ್ಯಾಂಡ್ ಸ್ಟಿಲ್ ಅಟ್ ದಟ್ ಪರ್ಟಿಕ್ಯುಲರ್ ಟೆಂಪ್ರೇಚರ್, ಪ್ರೆಷರ್, ವಾಲ್ಯೂಮಲ್ಲಿ ಏನಾಗುತ್ತೆ, ದೇ ರಿಮೈನ್ಸ್ ಲೈಕ್ ದಟ್ ಓನ್ಲಿ. ಆ ಸ್ಟೇಟ್ಗೆ ನಾವೇನಂತ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಏಕೆನ್ ಆ ಈಕ್ವಿಲಿಬ್ರಿಯಮ್ನ 2 ಥರ ಕ್ಲಾಸಿಫೈ ಮಾಡ್ಬೋದು. ಒಂದಕ್ಕೆ ಫಿಸಿಕಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಈಗ ಏನಾಗ್ತದೆ, ನಾನು ಏನು ಹೇಳಿದೆ, 2 ಫೋರ್ಸ್ ಇರುತ್ತೆ, 2 ಅಪೋಸ್ ಮಾಡ್ತಾ ಇರುತ್ತೆ. ಒಂದು ಪ್ರಾಡಕ್ಟು ಫಾರ್ಮೇಷನ್ ಆಗಬೇಕು ಅಂತ ಆ್ಯಕ್ಟ್ ಮಾಡ್ತಾ ಇರುತ್ತೆ, ಇನ್ನೊಂದು ಆ ಪ್ರಾಡಕ್ಟು ರಿಯಾಕ್ಟೆಂಟ್ನ ಡಿಕಂಪೋಸ್ ಮಾಡಬೇಕು ಅಂತ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಆ 2 ಅಪೋಸಿಂಗ್ ಫೋರ್ಸಸ್ ಏನಿರುತ್ತಲ್ಲ, ಅದು ಇಟ್ ಇನ್ವಾಲ್ವ್ಸ್ ಓನ್ಲಿ ಫಿಸಿಕಲ್ ಚೇಂಜ್ ಇತ್ತು ಅಂತ ಇಟ್ಕೊಳ್ಳೋಣ. ಫಿಸಿಕಲ್ ಸ್ಟೇಟಲ್ಲಿ ಮಾತ್ರ ಚೇಂಜ್ ಇತ್ತು ಅಂದರೆ ಅದನ್ನು ಫಿಸಿಕಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಅಲ್ಲೇನಾಗುತ್ತೆ ಅಂತಂದರೆ, ಇಫ್ ಕೆಮಿಕಲ್ ರಿಯಾಕ್ಷನ್ಸ್ ಏನಾದರೂ ಇನ್ವಾಲ್ವ್ ಆಗಿತ್ತು ಅಂತಂದರೆ ಅಂಥದಕ್ಕೆ ನಾವು ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಮತ್ತೊಂದು ಸಲ ಹೇಳ್ತೀನಿ, ಈಕ್ವಿಲಿಬ್ರಿಯಮ್ ಅಂದರೆ ಏನು, ಇಟ್ಸ್ ಎ ಸ್ಟೇಟ್ ಇನ್ ವಿಚ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಗೋಯಿಂಗ್ ಟು ಹ್ಯಾವ್ ಸೇಮ್ ರೇಟ್. ಅದಕ್ಕೆ ನಾವೇನಂತ ಕರಿತೀವಿ, ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಆ ಸ್ಟೇಟ್ಗೆ ಏನಂತ ಕರಿತೀವಿ, ಈಕ್ವಿಲಿಬ್ರಿಯಮ್ ಸ್ಟೇಟ್ ಅಂತ ಕರಿತೀವಿ. ವಿತ್ ಟೈಮ್ ಆ ಪರ್ಟಿಕ್ಯುಲರ್ ಸ್ಟೇಟಿಗೆ ಬಂದಮೇಲೆ ವಿತ್ ಅ ಟೈಮ್ ಏನಾಗುತ್ತೆ, ನಿಮ್ಮದು ರಿಯಾಕ್ಷನ್ನು ಅಥವಾ ನಿಮ್ಮ ರಿಯಾಕ್ಷನ್ ಡಸಂಟ್ ಪ್ರೊಸೀಡ್, ಇಟ್ ಗೋಯಿಂಗ್ ಟು ಸ್ಟ್ಯಾಂಡ್ ಸ್ಟಿಲ್ ಲೈಕ್ ದಟ್ ಓನ್ಲಿ. ಅದು ಏನೂ ಆಗಲ್ಲ, ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಅಂಥದಕ್ಕೆ ಏನಂತ ಕರಿತೀವಿ, ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ.
ಆ ಸ್ಟೇಟಲ್ಲಿ ಈಗ ನಾನು ಹೇಳಿದೆ ಅಪೋಸಿಂಗ್ ಫೋರ್ಸಸ್ ಇರುತ್ತೆ ಅಂತ ಹೇಳಿದೆ, ಅದರಲ್ಲಿ ಓನ್ಲಿ ಫಿಸಿಕಲ್ ಚೇಂಜಸ್ ಇತ್ತು ಅಂದರೆ ಫಿಸಿಕಲ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ಅಲ್ಲಿದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಇನ್ವಾಲ್ವ್ ಆಗ್ತಾ ಇದ್ರೆ ಅದನ್ನು ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಹಾಗಾದರೆ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಹೆಂಗೆ ಡಿಫೈನ್ ಮಾಡೋದು? ಇಟ್ಸ್ ಎ ಸ್ಟೇಟ್ ಅಟ್ ವಿಚ್ the rate of forward and reverse reactions are equal, concentration of the reactant and product remains constant. ಆ ಸ್ಟೇಟ್ಗೆ ನಾವೇನಂತ ಕರಿತೀವಿ? ಫಿಸಿಕಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ನಾನೀಗ ಐರನ್ಗೆ ವಾಟರ್ ಹಾಕ್ಕೊಂಡಿದ್ದೀನಿ, ರಸ್ಟ್ ಫಾರ್ಮೇಷನ್ ಆಗ್ತಾ ಇದೆ, Fe3O4 ಆಕ್ಸೈಡ್ಸ್ ಆಫ್ ಐರನ್ ಆಗ್ತಾ ಇದೆ, ಹೈಡ್ರೋಜನ್ ಆಗ್ತದೆ. ಇಟ್ಸ್ ಎ ರಿವರ್ಸಿಬಲ್ ರಿಯಾಕ್ಷನ್. ಸೊ ಈ ಸ್ಟೇಟ್ ಹೇಗಿದೆ ಅಂತಂದರೆ ದ ಫಾರ್ವರ್ಡ್ ರಿಯಾಕ್ಷನ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಸೊ ನಿಮ್ಮ ರಿಯಾಕ್ಷನ್ ಅಂದರೆ ಈಕ್ವಿಲಿಬ್ರಿಯಮಲ್ಲಿ ಇನ್ವಾಲ್ವ್ ಆಗಿದೆ, ನಾವು ಡಬಲ್ ಸೈಡೆಡ್ ಆರೋ ಮಾರ್ಕ್ ಬರೆದು ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ಓಕೆ, ಆದರೆ ಮೇನ್ ಡಿಫ್ರೆನ್ಸ್ ಏನು? ಫಿಸಿಕಲ್ ಕೆಮಿಕಲ್ ಈಕ್ವಿಲಿಬ್ರಿಯಮ್. Physical equilibrium is an equilibrium which the physical state of the system does not change. ಫಿಸಿಕಲ್ ಸ್ಟೇಟ್ ಚೇಂಜ್ ಆಗಲ್ವಲ್ಲ, ಅಂಥದಕ್ಕೆ ನಾವು ಫಿಸಿಕಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇಸ್ ಈಕ್ವಿಲಿಬ್ರಿಯಮ್ ಸ್ಟೇಟ್ ಇನ್ ವಿಚ್ ದ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಪ್ರಾಡಕ್ಟ್ಸ್ ಆರ್ ನಾಟ್ ಚೇಂಜ್ ವಿತ್ ಟೈಮ್. ಸೊ ರಿಯಾಕ್ಟೆಂಟ್ಸ್ ಆಫ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸು ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟು ರಿಮೈನ್ ಸೇಮ್. ಅದಕ್ಕೆ ನಾವೇನಂತ ಕರಿತೀವಿ? ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂತ ಕನ್ಸಿಡರ್. ಓಕೆ, ಆದರೆ ನಾವೀಗ ಮಾಡ್ತಾ ಇರೋಂಥದ್ದು ಯಾವುದು? ಫೇಸ್ ಈಕ್ವಿಲಿಬ್ರಿಯಮ್ ಅಂತ ಮಾಡ್ತಾ ಇದ್ದೀವಿ. ಈಗ ನಮಗೇನಾಯಿತು? ಈಕ್ವಿಲಿಬ್ರಿಯಮ್ ಅಂದರೆ ಏನು ಅಂತ ಗೊತ್ತಾಯಿತು, ಫಿಸಿಕಲ್ ಈಕ್ವಿಲಿಬ್ರಿಯಮ್ ಅಂದರೆ ಏನು ಅಂತ ಗೊತ್ತಾಯಿತು, ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂದರೆ ಏನು ಅಂತ ಗೊತ್ತಾಯಿತು. ಈಗ ಫೇಸ್ ಈಕ್ವಿಲಿಬ್ರಿಯಮ್ ಬೇಕಾಗತ್ತೆ. ಈ ಫೇಸ್ ಈಕ್ವಿಲಿಬ್ರಿಯಮ್ದಲ್ಲಿ ಏನಾಗುತ್ತೆ ಅಂದರೆ ದೇರ್ ವಿಲ್ ಬಿ ಈಕ್ವಿಲಿಬ್ರಿಯಮ್ ಇಸ್ ಎಸ್ಟಾಬ್ಲಿಷ್ಡ್ which exists between or within different states of matter, namely solid, liquid, gas. ಸೊ ಇಲ್ಲಿ ಏನಾಗ್ತಾ ಇದೆ? ನಿಮ್ಮ ಕೊಟ್ಟಿರುವಂಥ ರಿಯಾಕ್ಷನಲ್ಲಿ ಅದೇನಾಗ್ತಾ ಇದೆ? ಈಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಆಗಿದೆ. ಆ ಈಕ್ವಿಲಿಬ್ರಿಯಮ್ ಸ್ಟೇಟಲ್ಲಿ ಏನಾಗ್ತಾ ಇದೆ ಅಂತಂದರೆ ದೇರ್ ವಿಲ್ ಬಿ ಎ ಈಕ್ವಿಲಿಬ್ರಿಯಮ್ ಬಿಟ್ವೀನ್ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಮ್ಯಾಟರ್, ಸಾಲಿಡ್ಸು, ಲಿಕ್ವಿಡು, ಗ್ಯಾಸಸ್ಸು. ಆ ಮೂರು ಏನಾಗ್ತಾ ಇರ್ಬೋದು, ಅಥವಾ ಎರಡು ಅಥವಾ ಯಾವುದಾದ್ರು ಒಂದು ಅಥವಾ ಎರಡು ಮೂರು ಏನಾಗ್ಬೋದು, ದೇ ಗೋಯಿಂಗ್ ಟು ಕೋ ಎಕ್ಸಿಸ್ಟ್ ಇನ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್. ಅದಕ್ಕೆ ನಾವೇನಂತ ಕರಿತೀವಿ? ಈಕ್ವಿಲಿಬ್ರಿಯಮ್ ಸ್ಟೇಟ್ ಅಂತ ಹೇಳ್ತೀವಿ. ಬಿಟ್ವೀನ್ ಸಾಲಿಡು ಲಿಕ್ವಿಡು ಇರ್ಬೋದು, ಅಥವಾ ಸಾಲಿಡು ಗೇಷಿಯಸ್ ಫಾರ್ಮ್ಗೆ ಇರ್ಬೋದು, ಲಿಕ್ವಿಡು ಅಥವಾ ಗೇಷಿಯಸ್ ಫಾರ್ಮ್ಗೆ ಇರ್ಬೋದು. ಹಿಂಗೆ ಏನಾಗುತ್ತೆ? ದೇರ್ ವಿಲ್ ಬಿ ಈಕ್ವಿಲಿಬ್ರಿಯಮ್. ಅವೆರಡರ ಮಧ್ಯೆ ಏನಾಗಿರುತ್ತೆ? ಸ್ಟ್ಯಾಂಡ್ ಸ್ಟಿಲ್ ಆಗುತ್ತೆ. ಎಷ್ಟು ಲಿಕ್ವಿಡ್ ಇರುತ್ತೋ ಅಷ್ಟು ಗೇಷಿಯಸ್ ಫಾರ್ಮ್ ಇರುತ್ತೆ. ಅಥವಾ ಅವೆರಡರ ಮಧ್ಯೆ ಏನಾಗ್ತಿರುತ್ತೆ? ಇಂಟರ್ ಕನ್ವರ್ಷನ್ಸ್ ಆಗ್ತಾ ಇರುತ್ತೆ. ಸೊ ಇಂಥ ಸ್ಟೇಟ್ಗೆ ನಾವೇನಂತ ಕರಿತೀವಿ? ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಎಗೇನ್ ಅದೇ ಥರ ಇನ್ನೊಂದು ಟರ್ಮಿನಾಲಜಿ ಯೂಸ್ ಮಾಡ್ತಾರೆ, ಹೊಮೋಜಿನಿಯಸ್ ಫೇಸ್, ಹೆಟ್ರೋಜಿನಿಯಸ್ ಫೇಸ್ ಅಂತ ಯೂಸ್ ಮಾಡ್ತಾರೆ. ಇದು ಹಂಗಂದರೆ ಏನು ಅಂತ? ದ ಪ್ರಿಫೆಕ್ಸಸ್ ಹೋಮೋ ಅಂತ ಇದು ಮಾಡಿದ್ರೆ, ಎಗೇನ್ ಇಟ್ಸ್ ಅ ಲ್ಯಾಟಿನ್ ಟರ್ಮ್. ಹೋಮೋ ಅಂತಂದರೆ ಸೇಮ್ನೆಸ್ ಅಂತ. ಎಗೇನ್ ಹೆಟ್ರೋಜಿನಿಯಸ್ ಅಂದರೆ ಹೆಟ್ರೋ ಇಂಡಿಕೇಟ್ಸ್ ದ ಡಿಫ್ರೆನ್ಸ್. ಎರಡು ಹೊಮೋಜಿನಿಯಸ್ಸು ಮತ್ತು ಹೆಟ್ರೋಜಿನಿಯಸ್ ಎರಡು ಲ್ಯಾಟಿನ್ ಟರ್ಮು. ಹೋಮೋ ಅಂದರೆ ಸೇಮು, ಹೆಟ್ರೋ ಅಂದರೆ ಡಿಫ್ರೆಂಟ್. Homogeneous system is defined as one whose chemical composition and physical properties are same in all parts of the system. ಈಗ ಹೋಮೋಜಿನಿಯಸ್ ಸಿಸ್ಟಮ್ನ, ಹೋಮೋಜಿನಿಯಸ್ ಫೇಸ್ ಅಥವಾ ಹೋಮೋಜಿನಿಯಸ್ ಸಿಸ್ಟಮ್ನ ತೊಗೊಂಡ್ರೆ ಅಲ್ಲೇನಾಗುತ್ತೆ ಅಂತಂದರೆ ಅವ್ರದ್ದು ಕೆಮಿಕಲ್ ಕಾಂಪೋಸಿಷನ್ ಮತ್ತು ಫಿಸಿಕಲ್ ಪ್ರಾಪರ್ಟೀಸು ಥ್ರೂ ಔಟ್ ದ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್. ಅಂಥದಕ್ಕೆ ನಾವೇನಂತ ಕರಿತೀವಿ? ಹೋಮೋಜಿನಿಯಸ್ ಅಂತ ಕರಿತೀವಿ. ಚೇಂಜ್ ಕಂಟಿನ್ಯೂಸ್ಲಿ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ಚೇಂಜ್ ಹೆಂಗಾಗಿರುತ್ತೆ ಅಂತಂದರೆ ಒನ್ ಪಾಯಿಂಟ್ ಟು ಅನದರ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ? ಹೋಮೋಜಿನಿಯಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಹೆಟ್ರೋಜಿನಿಯಸ್ಗೆ ಬಂದರೆ, ಹೆಟ್ರೋಜಿನಿಯಸ್ ಮಿಕ್ಸಸ್ ಕನ್ಸಿಸ್ಟ್ ಆಫ್ ವೇರಿಯಬಲಿ ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಆರ್ ಫೇಸಸ್. 3 ಫೇಸಸ್ ಇರ್ಬೋದು, ಗ್ಯಾಸಿಯಸ್ ಫೇಸು, ಲಿಕ್ವಿಡ್ ಫೇಸು ಅಥವಾ ಸಾಲಿಡ್ ಫೇಸ್ಗೆ ಅದು ಕನ್ವರ್ಟ್ ಆಗ್ತಾ ಇರುತ್ತೆ. ಇಲ್ಲೇನಾಗುತ್ತೆ? ಹೋಮೋಜಿನಿಯಸ್ಸಲ್ಲಿ ಏನಾಗುತ್ತೆ? ದರ್ ಕೆಮಿಕಲ್ ಕಾಂಪೋಸಿಷನು, ಫಿಸಿಕಲ್ ಪ್ರಾಪರ್ಟೀಸು ಸೇಮ್ ಇರುತ್ತೆ. ಸಾಲಿಡ್ ಇತ್ತು ಅಂತಂದರೆ ಸಾಲಿಡ್ ಆಗೇ ಇರುತ್ತೆ, ಲಿಕ್ವಿಡ್ ಇತ್ತು ಅಂದರೆ ಲಿಕ್ವಿಡ್ ಆಗೇ ಇರುತ್ತೆ, ಕೆಮಿಕಲ್ ಕಾಂಪೋಸಿಷನು ಏನಾಗುತ್ತೆ? ಸೇಮ್ ಇರುತ್ತೆ. ಆದರೆ ಹೆಟ್ರೋಜಿನಿಯಸ್ಗೆ ಬಂದರೆ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಆ್ಯಂಡ್ ದೇ ಗೋಯಿಂಗ್ ಟು ಹ್ಯಾವ್ 3 ಡಿಫ್ರೆಂಟ್ ಫೇಸಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದನ್ನೇನಂತ ಕರಿತೀವಿ ನಾವು? ಹೆಟ್ರೋಜಿನಿಯಸ್ ಅಂತ. ಎಕ್ಸಾಂಪಲ್ ತೊಗೊಳ್ಳೋಣ. ಈ ಕಾರ್ನ್ ಆಯಿಲ್ ಇಸ್ ಹೊಮೋಜಿನಿಯಸ್. ಆಯಿಲ್ ಇದೆ, ಆಯಿಲ್ನ ತೊಗೊಂಡ್ರೆ ನಾವು ಸಿಸ್ಟಮಲ್ಲಿ ಕನ್ಸಿಡರ್ ಮಾಡ್ತಾ ಇದೆ ಅಂತಂದರೆ ಥ್ರೂಔಟ್ ದ ಸಿಸ್ಟಮ್, ಯಾವುದೋ ಒಂದು ಕಂಟೈನರ್ ತೊಗೊಂಡಿದ್ರೆ ಥ್ರೂಔಟ್ ದಿ ಕಂಟೈನರ್ ಅದು ಆಯಿಲ್ ಥರನೇ ಇರುತ್ತೆ, ಒಂದೇ ಫೇಸಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ಹೊಮೋಜಿನಿಯಸ್ ಅಂತ ಕರಿತೀವಿ. ಆ ಥರ ವೈಟ್ ವಿನಿಗರ್ ಇಸ್ ಎ ಹೊಮೋಜಿನಿಯಸ್. ಶುಗರ್ ಸೊಲ್ಯೂಷನ್ ಈಸ್ ಹೊಮೋಜಿನಿಯಸ್. ಶುಗರ್ಗೆ ಏನು ಮಾಡಿದ್ದೀನಿ ನಾನು? ವಾಟರ್ ಹಾಕಿ ಚೆನ್ನಾಗಿ ಡಿಸಾಲ್ವ್ ಮಾಡಿಬಿಡ್ತೀನಿ. ನನಗೆ ಕಾಣಿಸೋದು ಎಷ್ಟಿದೆ? ಒಂದೇ ಒಂದು ಕಾಣಿಸುತ್ತೆ. ಹಾಗಾಗಿ ಅದನ್ನು ಹೊಮೋಜಿನಿಯಸ್ ಫೇಸ್ ಅಥವಾ ಹೊಮೋಜಿನಿಯಸ್ ಸಿಸ್ಟಮ್ ಅಂತ ಕರಿತೀನಿ. ಏರ್ ವಿತ್ ನೋ ಕ್ಲೌಡ್ಸ್ ಇಸ್ ಹೊಮೋಜಿನಿಯಸ್. ಏರ್ ತೊಗೊಂಡ್ರೆ ದೆರ್ ವಿಲ್ ಬಿ ಮಿಕ್ಸ್ಚರ್ ಆಫ್ ಆಲ್ ದಿ ಗ್ಯಾಸಸ್. ಆ ಗ್ಯಾಸಸ್ ಹೆಂಗಾಗಿರುತ್ತೆ ಅಂದರೆ ಕಂಪ್ಲೀಟ್ಲಿ ಒಂದಕ್ಕೊಂದು ಮಿಕ್ಸ್ ಆಗಿಬಿಟ್ಟಿರುತ್ತೆ, ಆ ಕೆನಾಟ್ ಡಿಫ್ರೆನ್ಶಿಯೇಟ್. ಸೊ ಅಂಥದಕ್ಕೆ ಏನಂತ ಕರಿತೀನಿ ನಾನು? ಹೊಮೋಜಿನಿಯಸ್ ಅಂತ ಕರಿತೀನಿ. ಅದೇ ಥರ ಹೆಟ್ರೋಜಿನಿಯಸ್ಗೆ ತೊಗೊಂಡ್ರೆ, ಈಗ ಬೀಚ್ ಇರುತ್ತೆ ಅಂತ ತಿಳ್ಕೊಳ್ಳೋಣ, ಅಲ್ಲಿ ಸ್ಯಾಂಡ್ ಇದೆ. ಆ ಸ್ಯಾಂಡ್ ಏನಾಗಿರುತ್ತೆ? ಬೇರೆ ಬೇರೆ ಕಲರ್ ಇರುತ್ತೆ, ಸೈಜ್ ಆಫ್ ದಿ ಪಾರ್ಟಿಕಲ್ ಏನಾಗ್ತಾ ಹೋಗುತ್ತೆ? ಬೇರೆ ಬೇರೆ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನೇನಂತ ಕರಿತೀನಿ ನಾನು? ಹೆಟ್ರೋಜಿನಿಯಸ್ ಅಂತ ಕರಿತೀನಿ. ಅಗೇನ್ ವಿನಿಗರ್ ಆ್ಯಂಡ್ ಅನ್ ಆಯಿಲ್,
ಸಲಾಡ್ ಡ್ರೆಸ್ಸಿಂಗ್ ಯೂಸ್ ಮಾಡ್ತೀವಲ್ಲ ನಾವು, ಅದೇನಾಗಿರುತ್ತೆ ಅದನ್ನು ನಾನು ಏನು ಹೇಳ್ತೀನಿ, ಟೂ ಫೇಸ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ವಿನಿಗರು ಮತ್ತು ಆಯಿಲು ದೇ ಆರ್ ಇಮ್ಮಿಕ್ಸಿಬಲ್, ಒಂದರೊಳಗಡೆ ಒಂದು ಮಿಕ್ಸ್ ಆಗಲ್ಲ. ಸೊ ನಾನು ನೋಡಿದ್ರೆ ಅದು ಹೋಮೋಜಿನಿಯಸ್ ಆಗಿ ಕಾಣಲ್ಲ. ಐ ಆಮ್ ಗೋಯಿಂಗ್ ಟು ಗೆಟ್ ಟೂ ಡಿಫ್ರೆಂಟ್ ಫೇಸ್ ಥರ ನನಗೆ ಕಾಣಿಸ್ತಾ ಹೋಗುತ್ತೆ. ಅದೇ ಥರ ಏರ್ ವಿತ್ ಕ್ಲೌಡ್, ಅದರಲ್ಲಿ ಮತ್ತೆ ವಾಟರು ಇರುತ್ತೆ, ಟೈನಿ ಡ್ರಾಪ್ಲೆಟ್ಸ್ ಆಫ್ ವಾಟರು ಇರುತ್ತೆ, ಮತ್ತು ಆಲ್ ಗ್ಯಾಸಸ್ ಇರುತ್ತೆ. ಹಂಗಾಗಿ ಅದನ್ನು ಏನಂತ ಕರಿತೀನಿ ನಾನು, ಎಟ್ರೋಜಿನಿಯಸ್ ಅಂತ ಕರಿತೀನಿ. ವೆರಿ ಸಿಂಪಲ್. ಈಕ್ವಲಿಬ್ರಿಯಮ್ ಅಂದ್ರೆ ಏನು, ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಟು ಆ ಸ್ಟೇಟಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಫಾರ್ವರ್ಡು ರಿಯಾಕ್ಷನ್ ಆಗಲ್ಲ, ಬ್ಯಾಕ್ವರ್ಡು ರಿಯಾಕ್ಷನ್ ಆಗಲ್ಲ, ಹಂಗೆ ನಿಂತ್ಕೊಂಡ್ಬಿಡುತ್ತೆ, ಸ್ಟ್ಯಾಂಡ್ ಸ್ಟಿಲ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಟೈಮ್, ಪ್ರೆಷರ್, ಕಾನ್ಸಂಟ್ರೇಷನ್ ಏನು ಮಾಡಿದ್ರು ಚೇಂಜ್ ಆಗಲ್ಲ. ಅಂಥದಕ್ಕೆ ಏನಂತ ಕರಿತೀನಿ ನಾನು, ಈಕ್ವಲಿಬ್ರಿಯಮ್ ಅಂತ ಕರಿತೀನಿ. ಆ ಈಕ್ವಲಿಬ್ರಿಯಮಲ್ಲಿ ಎರಡು ಥರ ಇದೆ, ಫಿಸಿಕಲ್ ಇರ್ಬೋದು, ಕೆಮಿಕಲ್ ಇರ್ಬೋದು, ಇಲ್ಲಾಂದರೆ ಫೇಸ್ ಈಕ್ವಲಿಬ್ರಿಯನೂ ಆಗ್ಬೋದು. ಅದೇ ರೀತಿ ಅದನ್ನು ನಾವೇನಂತ ಕರಿತೀವಿ, ಆ ಈಕ್ವಲಿಬ್ರಿಯಮ್ನ ಹೋಮೋಜಿನಿಯಸ್ ಈಕ್ವಲಿಬ್ರಿಯಮ್, ಹೆಟ್ರೋಜಿನಿಯಸ್ ಈಕ್ವಲಿಬ್ರಿಯಮ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು, ಅಥವಾ ಹೋಮೋಜಿನಿಯಸ್ ಫೇಸಸ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಸೊ ಇದನ್ನೆಲ್ಲ ಹೇಳುತ್ತಲ್ಲ, ಇದನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತೀವಲ್ಲ, ಅಂದರೆ ಈಕ್ವಲಿಬ್ರಿಯಮ್ನ ರೆಪ್ರೆಸೆಂಟ್ ಮಾಡ್ತೀವಲ್ಲ, ಅದಕ್ಕೆ ಒಂದು ಗ್ರಾಫ್ ಇದೆ, ಅದಕ್ಕೊಂದು ಚಾರ್ಟ್ ಇದೆ. ಆ ಚಾರ್ಟ್ಗೆ ನಾವೇನಂತ ಕರಿತೀವಿ, ಫೇಸ್ ಡಯಾಗ್ರಾಮ್ ಅಂತ ಕರಿತೀವಿ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಎ ಫೇಸ್ ಈಕ್ವಲಿಬ್ರಿಯಮ್. ಫೇಸ್ ಅಂದರೆ ಏನು, ಸಾಲಿಡು, ಲಿಕ್ವಿಡು ಮತ್ತು ವೇಪರ್ ಸ್ಟೇಟ್ ಇದೆಯಲ್ಲ, ಆ ಫೇಸಸ್, ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಮ್ಯಾಟ್ರಲ್ಲಿ ಹೌ ಇವ ಸಿಸ್ಟಮ್ ಗೋಯಿಂಗ್ ಟು ಎಕ್ಸಿಸ್ಟ್, ಅದನ್ನು ನಾವು ತಿಳ್ಕೊಳ್ತೀವಲ್ಲ, ಅದನ್ನು ನಾವು ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಫೇಸ್ ಡಯಾಗ್ರಾಮ್ ಅಂತ ಕರಿತೀವಿ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಟೂಲ್ ಇನ್ ಫಿಸಿಕಲ್ ಕೆಮಿಸ್ಟ್ರಿ, ಇಂಜಿನಿಯರಿಂಗಲ್ಲಿ ಯೂಸ್ ಮಾಡ್ತೀವಿ, ಅಥವಾ ಮಿನರಾಲಜಿಲಿ ಯೂಸ್ ಮಾಡ್ತೀವಿ, ಮೆಟೀರಿಯಲ್ ಸೈನ್ಸಲ್ಲಿ ಯೂಸ್ ಮಾಡ್ತೀವಿ. ಇಟ್ಸ್ ಎ ಟೈಪ್ ಆಫ್ ಎ ಗ್ರಾಫ್, ಇಟ್ಸ್ ಎ ಟೈಪ್ ಆಫ್ ಎ ಚಾರ್ಟ್ ವಿಚ್ ಶೋಸ್ ದಿ ಕಂಡೀಷನ್, ಯಾವ ಕಂಡೀಷನಲ್ಲಿ ಏನಾಗ್ತಿದೆ, ಪ್ರೆಷರಲ್ಲಿ, ಟೆಂಪರೇಚರು, ವಾಲ್ಯೂಮು ಏನಾಗ್ತಿದೆ ಅಂತ ನನಗೆ ಹೇಳುತ್ತೆ. ಅಟ್ ಥರ್ಮೋಡೈನಮಿಕಲಿ ಡಿಸ್ಟಿಂಕ್ಟ್ ಫೇಸಸ್ ಸಚ್ ಆಸ್ ಸಾಲಿಡ್, ಲಿಕ್ವಿಡ್, ಗೇಷಿಯಸ್ ಅಂಡ್ ಕೋ ಎಕ್ಸಿಸ್ಟ್ ಅಟ್ ಈಕ್ವಲಿಬ್ರಿಯಮ್. ಈಗ ಈಕ್ವಲಿಬ್ರಿಯಮ್ ಆಗ್ತಿದೆ, ಅದು ಫೇಸ್ ಈಕ್ವಲಿಬ್ರಿಯಮ್ನ ನನಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ. ಫೇಸ್ ಈಕ್ವಲಿಬ್ರಿಯಮ್ ಅಂದರೆ ಏನಾಗ್ತದೆ, ಕಂಡೀಷನ್ಸು ಹೇಳಬೇಕು, ಯಾವ ಕಂಡೀಷನ್ಸಲ್ಲಿ, ಯಾವ ಪ್ರೆಷರ್ಲಿ, ಯಾವ ಟೆಂಪ್ರೇಚರ್ಲಿ, ಯಾವ ವಾಲ್ಯೂಮಲ್ಲಿ ನಂದು ಈಕ್ವಲಿಬ್ರಿಯಮ್ ಏನಾಗ್ತಿದೆ. ಆ ಈಕ್ವಲಿಬ್ರಿಯಮಲ್ಲಿ ಸಾಲಿಡು, ಗೇಷಿಯಸ್ ಫೇಸು ಮತ್ತು ಲಿಕ್ವಿಡು ಕೋ ಎಕ್ಸಿಸ್ಟ್ ಆಗುತ್ತಾ ಇಲ್ವಾ ಅಂತ ನಾವು ಚೆಕ್ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಫೇಸ್ ಡಯಾಗ್ರಾಮ್ ಅಂತ ಕರಿತೀವಿ. ಈ ಫೇಸ್ ಡಯಾಗ್ರಾಮ್ ನನಗೆ ಏನು ಹೇಳುತ್ತೆ ಅಂದರೆ, ಅಟ್ ಎ ಗಿವನ್ ಟೆಂಪ್ರೇಚರು, ವಾಲ್ಯೂಮು ಅಥವಾ ಪ್ರೆಷರ್ ಏನಾಗ್ತಿದೆ, ಯಾವ ಸ್ಟೇಟಲ್ಲಿ ನಂದು ಈಕ್ವಲಿಬ್ರಿಯಮ್ ಇದೆ, ಸಾಲಿಡಲ್ಲಿ ಇದೆಯಾ, ಲಿಕ್ವಿಡಲ್ಲಿ ಇದೆಯಾ, ಗೇಷಿಯಸ್ ಫಾರ್ಮ್ ಇದೆಯಾ, ಹೌ ದೇ ಆರ್ ಗೋಯಿಂಗ್ ಟು ಕೋ ಎಕ್ಸಿಸ್ಟ್ ಅನ್ನೋದು ನನಗೆ ಹೇಳುತ್ತಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ, ಫೇಸ್ ಡಯಾಗ್ರಾಮ್ ಅಂತ ಕರಿತೀನಿ. ಇಲ್ಲಿ ಕೊಟ್ಟಂಗೆ ನಾನು ಪ್ರೆಷರ್ ವರ್ಸಸ್ ಟೆಂಪ್ರೇಚರ್ದು ಒಂದು ಗ್ರಾಫ್ ಹಾಕಿದ್ದೀನಿ. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ಐಸ್ನ ತೊಗೊಳ್ತಾ ಇದ್ದೀನಿ. ಐಸ್ ಏನಾಗುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಅದು ಲಿಕ್ವಿಡಾಗಿ ಕನ್ವರ್ಟ್ ಆಗುತ್ತೆ. ಆ ಲಿಕ್ವಿಡ್ನ ಮತ್ತೆ ನಾನು ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಹೋದರೆ ವೇಪರಾಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಮೂರು ಫೇಸು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಏನಾಗ್ತಾ ಇದೆ, ಕೋ ಎಕ್ಸಿಸ್ಟ್ ಆಗ್ತಾ ಇದೆ, ಐಸು, ಲಿಕ್ವಿಡು, ವೇಪರ್. ಆ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, ಟ್ರಿಪಲ್ ಪಾಯಿಂಟ್ ಅಂತ ಕರಿತೀನಿ. ಅದು ಮುಂದೆ ಹೇಳ್ತೀನಿ. ಸೊ ಇಲ್ಲಿ ಈ ಯಾವುದೋ ಪರ್ಟಿಕ್ಯುಲರ್ ಟೆಂಪ್ರೇಚರ್, ಈಗ 10⁵ ಕಡಿಮೆ ಟೆಂಪ್ರೇಚರಲ್ಲಿ ಆಲ್ ದಿ ತ್ರೀ ದೇ ಗೋಯಿಂಗ್ ಟು ಎಕ್ಸಿಸ್ಟ್ ದೇ ಗೋಯಿಂಗ್ ಟು ಕೋ ಎಕ್ಸಿಸ್ಟ್. ಆ ಥರ ಈಕ್ವಲಿಬ್ರಿಯಾಗೆ ನಾನು ಫೇಸ್ ಈಕ್ವಲಿಬ್ರಿಯಾ ಅಂತ ಹೇಳ್ತೀನಿ. ಆಲ್ ದಿ ತ್ರೀ ಫೇಸಸ್ ಆರ್ ಎಕ್ಸಿಸ್ಟಿಂಗ್ ವಿತ್ ಈಚ್ ಅದರ್ ಅಟ್ ಎ ಪರ್ಟಿಕ್ಯುಲರ್ ಟೆಂಪ್ರೇಚರ್, ಪರ್ಟಿಕ್ಯುಲರ್ ಪ್ರೆಷರ್. ಸೊ ಅದನ್ನು ರೆಪ್ರೆಸೆಂಟ್ ಮಾಡ್ತೀನಲ್ಲ, ಅದಕ್ಕೆ ಏನಂತ ಕರಿತೀನಿ ನಾನು, ಫೇಸ್ ಡಯಾಗ್ರಾಮ್ ಅಂತ ಹೇಳ್ತೀನಿ. ಸೊ ಫೇಸ್ ಡಯಾಗ್ರಾಮ್ ವಿಲ್ ಗಿವ್ ಮಿ ಅನ್ ಐಡಿಯಾ, ಯಾವ ಪ್ರೆಷರ್ ಇದೆ, ಯಾವ ಟೆಂಪರೇಚರ್ ಇದೆ, ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ ಏನಿದೆ, ಯಾವ ಫೇಸಸ್ಸಲ್ಲಿದೆ, ಸಾಲಿಡಾ, ಲಿಕ್ವಿಡಾ, ಗೇಷಿಯಸ್. ಸೊ ಇಟ್ ಗೋಯಿಂಗ್ ಟು ಗಿವ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಟ್ ಪರ್ಟಿಕ್ಯುಲರ್ ರಿಯಾಕ್ಷನ್. ಹಾಗಾದರೆ ಫೇಸ್ ರೂಲ್ ಅಂದರೆ ಏನು? ಸೊ ಈಗ ನನಗೆ ಫೇಸ್ ಈಕ್ವಲಿಬ್ರಿಯಾ ಅಂದರೆ ಏನು ಗೊತ್ತಾಯಿತು. ಆ ಫೇಸ್ ಈಕ್ವಲಿಬ್ರಿಯಮ್ನ ನಾನು ಯಾವ ಥರ ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡ್ತೀನಿ, ಅದಕ್ಕೆ ಫೇಸ್ ಡಯಾಗ್ರಾಮ್ ಅಂತ ಕರಿತೀನಿ. ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡಬೇಕು ಅಂದರೆ, ದೇರ್ ಇಸ್ ಎ ರೂಲ್, ಆ್ಯಂಡ್ ದಟ್ ರೂಲ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎಸ್ ಎ ಫೇಸ್ ರೂಲ್. ಇಟ್ಸ್ ಅನ್ ಇಂಪಾರ್ಟೆಂಟ್ ವರ್ಸಟೈಲ್ ಟೂಲ್ ಡೀಲಿಂಗ್ ವಿತ್ ದ ಬಿಹೇವಿಯರ್ ಆಫ್ ಹೆಟ್ರೋಜಿನಿಯಸ್ ಸಿಸ್ಟಮ್. ಎಗೇನ್ ಈ ಫೇಸ್ ರೂಲಲ್ಲಿ ಹೇಳುವಂಥದ್ದು ಹೋಮೋಜಿನಿಯಸ್ ಅಲ್ಲ, ಇಟ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ಹೆಟ್ರೋಜಿನಿಯಸ್ ಸಿಸ್ಟಮ್. ಹೆಟ್ರೋಜಿನಿಯಸ್ ಸಿಸ್ಟಮ್ ಅಂದ್ರೆ ಏನು, ಬೇರೆ ಬೇರೆ ಫೇಸಸ್ಸಲ್ಲಿ ಇರುತ್ತೆ. ಲಿಕ್ವಿಡ್ ಇದೆಯಾ, ಬೇರೆ ಬೇರೆ ಫೇಸಸ್ಸಲ್ಲಿ ಕೋ ಎಕ್ಸಿಸ್ಟ್ ಆಗ್ತಾ ಇರುತ್ತೆ. ಲಿಕ್ವಿಡ್ ಫೇಸಲ್ಲಿ ಇದೆಯಾ, ಗೇಷಿಯಸ್ ಫೇಸಲ್ಲಿ ಇದೆಯಾ, ಅಥವಾ ವೇಪರ್ ಫೇಸಲ್ಲಿ ಇದೆಯಾ ಅಂತ ನನಗೆ ಹೇಳ್ತಾ ಹೋಗುತ್ತೆ. ಸೊ ಅದರದ್ದು ಬಿಹೇವಿಯರ್ ಹೇಗಾಗುತ್ತೆ, ಯಾವ ಟೆಂಪರೇಚರ್ಗೆ ಅದು ಲಿಕ್ವಿಡ್ ಆಗುತ್ತೆ, ಯಾವ ಟೆಂಪರೇಚರ್ಗೆ ಅದು ಗೇಷಿಯಸ್ ಫಾರ್ಮ್ ಕನ್ವರ್ಟ್ ಆಗುತ್ತೆ, ಇದರ ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೆ ನನಗೆ. ಸೊ ಹಾಗಾಗಿ ಇಟ್ಸ್ ಅನ್ ವರ್ಸಟೈಲ್ ಟೂಲ್. ಇಟ್ಸ್ ಅನ್ ಇಂಪಾರ್ಟೆಂಟ್ ಟೂಲ್ ಗಿವನ್ ಬೈ ವಿಲಿಯರ್ಡ್ ಗಿಬ್ಸನ್ ಅನ್ನೋ ಅದಕ್ಕೆ ನನಗೆ ರೂಲ್ ಯಾವ ಥರ ಇದೆ ಅಂತ ಅವ್ನು ಇನ್ಫಾರ್ಮೇಷನ್ನ ಕೊಡ್ತಾನೆ. ರೂಲ್ ಇಸ್ ಬೇಸ್ಡ್ ಆನ್ ಥರ್ಮೋಡೈನಮಿಕ್ಸ್. ಸೊ ಅದು ಥರ್ಮೋಡೈನಮಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಟೆಂಪರೇಚರ್ಗೆ ನಿಮ್ಮ ಲಿಕ್ವಿಡು ಗೇಷಿಯಸ್ ಫಾರ್ಮ್ ಕನ್ವರ್ಟ್ ಆಗುತ್ತೆ, ಅಥವಾ ಗೇಷಿಯಸ್ಸಿಂದ ನನಗೆ ಲಿಕ್ವಿಡ್ ಬರಬೇಕು ಅಂತಂದರೆ ಯಾವ ಟೆಂಪರೇಚರ್ ಬೇಕು. ಸೊ ಥರ್ಮೋಡೈನಮಿಕಲಿ ಇಟ್ ಈಸ್ ಕಂಟ್ರೋಲ್ಡ್.
Using this rule, it is possible to predict qualitatively the effect of temperature, pressure and concentration of heterogeneous system in equilibrium. ಈಗ ಈಕ್ವಿಲಿಬ್ರಿಯಮ್ ಅಲ್ಲಿ ಇದೆ, ಹೆಟ್ರೋಜಿನಿಯಸ್ ಸಿಸ್ಟಮ್ ಅಲ್ಲಿ ಒಂದು ಈಕ್ವಿಲಿಬ್ರಿಯಮ್ ಇದೆ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್, ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರೆಷರ್ ಅಲ್ಲಿ, ಸೊ ಅದು ಯಾವ ಸ್ಟೇಟಲ್ಲಿ ನಂದು ಈಕ್ವಿಲಿಬ್ರಿಯ ಇರುತ್ತೆ ಅಥವಾ ಕಾಂಪೊನೆಂಟ್ಸ್ ಆಫ್ ದಟ್ ಈಕ್ವಿಲಿಬ್ರಿಯಮ್ ವಿಲ್ ಬಿ ಪ್ರೆಸೆಂಟ್ ಅನ್ನೋದು ನನಗೆ ಗೊತ್ತಾಗುತ್ತೆ. ಹಾಗಾದರೆ ಫೇಸ್ ರೂಲ್ ಅಂದರೆ ಏನು? ಫೇಸ್ ರೂಲ್ ಅದೇ ಗಿಬ್ಸನ್ ಅನ್ನು ಕೊಟ್ಟ ಫೇಸ್ ರೂಲ್ ಇಸ್ ಈಕ್ವಲ್ ಟು ಎಫ್ ಇಸ್ ಈಕ್ವಲ್ ಟು ಸಿ ಮೈನಸ್ ಪಿ ಪ್ಲಸ್ 2 ಅಂತ ಕೊಡ್ತೀವಿ. ಎಫ್ ಇಸ್ ಈಕ್ವಲ್ ಟು ಸಿ ಮೈನಸ್ ಪಿ ಪ್ಲಸ್ 2 ಇದನ್ನು ಕೇಳ್ತಾರೆ. ಡಿಫೈನ್ ಫೇಸ್ ರೂಲ್ ಆರ್ ಗಿವ್ ದಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಫ್ ಫೇಸ್ ರೂಲ್ ಅಂತ ಕೊಡ್ತಾರೆ. ಎಫ್ ಇಸ್ ಈಕ್ವಲ್ ಟು ಸಿ ಮೈನಸ್ ಪಿ ಪ್ಲಸ್ 2 ವೇರ್ ಎಫ್ ಇಸ್ ದ ಡಿಗ್ರಿ ಆಫ್ ಫ್ರೀಡಮ್, ಸಿ ಇಸ್ ನಂಬರ್ ಆಫ್ ಕಾಂಪೊನೆಂಟ್, ಪಿ ಇಸ್ ನಂಬರ್ ಆಫ್ ಫೇಸಸ್ ಅಟ್ ಈಕ್ವಿಲಿಬ್ರಿಯಮ್ ಫಾರ್ ಎ ಸಿಸ್ಟಮ್ ಆಫ್ ಎನಿ ಕಾಂಪೋಸಿಷನ್. ಇಲ್ಲೇನಾಗ್ತಿದೆ, ಫೇಸ್ ರೂಲ್ ಏನು ಹೇಳುತ್ತೆ, ಎಫ್ ಇಸ್ ಈಕ್ವಲ್ ಟು ಸಿ ಮೈನಸ್ ಪಿ ಪ್ಲಸ್ 2 ಅಟ್ ಈಕ್ವಿಲಿಬ್ರಿಯಮ್ ಫಾರ್ ಎ ಸಿಸ್ಟಮ್ ಅಟ್ ಎನಿ ಗಿವನ್ ಕಾಂಪೋಸಿಷನ್. ಕಾಂಪೋಸಿಷನ್ ಏನು ಬೇಕಾದ್ರೆ ಇರ್ಬೋದು, ಈಕ್ವಿಲಿಬ್ರಿಯಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳ್ತಾರೆ. ಎಫ್ ಅಂದರೆ ಡಿಗ್ರಿ ಆಫ್ ಫ್ರೀಡಮ್, ಸಿ ಅಂದರೆ ನಂಬರ್ ಆಫ್ ಕಾಂಪೊನೆಂಟ್, ಪಿ ಅಂದರೆ ನಂಬರ್ ಆಫ್ ಫೇಸಸ್. ಹಾಗಾದರೆ ಸಿ ಪಿ ಎಫ್ ಅಂದರೆ ಅಂತ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದು ಫೇಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಫೇಸ್ ಅಂದರೆ ಏನು? ಫೇಸ್ ಈಸ್ ಡಿಫೈನ್ಡ್ ಆಸ್ ಕೆಮಿಕಲಿ ಹೋಮೋಜೀನಿಯಸ್. ಕೆಮಿಕಲಿ ಅದೇನಾಗಿರಬೇಕು, ಹೋಮೋಜಿನಿಯಸ್ ಆಗಿರಬೇಕು. ಫಿಸಿಕಲಿ ಏನಾಗಿರಬೇಕು, ಅದು ಡಿಸ್ಟಿಂಕ್ಟ್ ಆಗಿರಬೇಕು. ಮೆಕ್ಯಾನಿಕಲಿ ಸಪರಬಲ್ ಪಾರ್ಟ್ ಆಫ್ ದಿ ಸಿಸ್ಟಮ್. ಈಗ ಏನಾಗ್ತಿದೆ, ಒಂದು ಕಂಟೈನರ್ನ ತೊಗೊಂಡಿದ್ದೀನಿ, ಕಂಟೈನರಲ್ಲಿ ಇರುವಂಥದ್ದು ಗ್ಲಾಸ್ ಕಂಟೈನರ್ನ ತೊಗೊಂಡಿದ್ದೀನಿ. ಆ ಕಂಟೈನರ್ ಒಳಗಡೆ ಇರೋದಕ್ಕೆ ನಾನು ಏನಂತ ಕರಿತೀನಿ, ಸಿಸ್ಟಮ್ ಅಂತ ಕರಿತೀನಿ. ಅದರೊಳಗಡೆ ಇರುವಂಥ ಸೊಲ್ಯೂಷನ್ ಏನಾಗಿರಬೇಕು ಅಂದರೆ ಕೆಮಿಕಲಿ ಹೋಮೋಜಿನಿಯಸ್. ಅದರಲ್ಲಿ ಲಿಕ್ವಿಡ್ ತೊಗೊಂಡಿದ್ದೀನಿ ಅಂದರೆ ಏನು, ವಾಟರ್ ತೊಗೊಂಡಿದ್ದೀನಿ ಅಂದರೆ ಅದೆಲ್ಲನೂ ಕಂಟೈನರಲ್ಲಿ ವಾಟರೇ ಇರಬೇಕು. ಅದನ್ನು ಏನು ಮಾಡ್ತಾಯಿದ್ದೀನಿ, ನಾನು ಹೀಟ್ ಮಾಡಿದಾಗ ಅದು ಈಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಮಾಡಬೇಕಾ. ಹೀಟ್ ಮಾಡಿದಾಗ ಏನಾಗುತ್ತೆ, ಐಸ್ ಇದ್ದಿದ್ದು ಏನಾಗ್ಬೋದು, ವಾಟರ್ ಆಗಿ ಕನ್ವರ್ಟ್ ಆಗ್ಬೋದು. ಸೊ ಫಿಸಿಕಲಿ ಏನಾಗಬೇಕು, ನನಗೆ ಡಿಸ್ಟಿಂಕ್ಟ್ ಮಾಡ್ಬೋದು. ಮೆಕ್ಯಾನಿಕಲಿ ಅದನ್ನು ಏನು ಮಾಡ್ಬೋದು, ಸಪ್ರೇಟ್ ಮಾಡ್ಬೋದು ಆ ಪಾರ್ಟ್ ಆಫ್ ದಿ ಸಿಸ್ಟಮ್. ಅದಕ್ಕೆ ಏನಂತ ಕರಿತೀನಿ, ನಾನು ಫೇಸ್ ಅಂತ ಕರಿತೀನಿ. ಸೊ ಈಗ ಏನಾಗಿದೆ, ಒಂದು ಕಂಟೈನರ್ ಇದೆ, ಕಂಟೈನರ್ ನಾನು ಐಸ್ ತೊಗೊಂಡಿದ್ದೀನಿ, ಅದನ್ನು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ತಿಳ್ಕೊಂಡು. ಇನ್ಕ್ರೀಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಐಸ್ ಏನಾಗುತ್ತೆ, ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದೇರ್ ಇಸ್ ಅನ್ ಈಕ್ವಿಲಿಬ್ರಿಯಮ್ ಬಿಟ್ವೀನ್ ಐಸ್ ಆ್ಯಂಡ್ ವಾಟರ್. ಸೊ ಆವಾಗ ನನಗೆ ಫೇಸ್ ಅಂತ ಏನು ಹೇಳ್ತೀನಿ ಅಂದರೆ, ನಿಮ್ದು ಏನಾಗಿದೆ, ಆ ಕೆಮಿಕಲಿ ದೇ ಆರ್ ಹೋಮೋಜಿನಿಯಸ್, ಎರಡೂ ವಾಟರ್ ಕಾಂಪೋಸಿಷನ್ ದೇ ಆರ್ ಸೇಮ್. ಫಿಸಿಕಲಿ ನನಗೆ ಎರಡನ್ನೂ ಸಪ್ರೇಟ್ ಮಾಡ್ಬೋದು. ಎರಡು ಬೇರೆ ಬೇರೆ ಕಾಣಿಸ್ತಾ ಇದೆ. ಮೆಕ್ಯಾನಿಕಲಿ ಅವೆರಡನ್ನ ನಾನು ಏನು ಮಾಡ್ಬೋದು, ಸಪ್ರೇಟ್ ಮಾಡ್ಬೋದು. ಯಾಕೆಂದರೆ ನಿಮ್ಮದು ಐಸ್ ಏನಿದೆಯಲ್ಲ ಅದು ವಾಟರ್ ಮೇಲೆ ಫ್ಲೋಟ್ ಆಗುತ್ತೆ. ಅದಕ್ಕೆ ನಾನು ಏನಂತ ಕರಿತೀನಿ, ಫೇಸ್ ಅಂತ ಕರಿತೀನಿ. ಫೇಸ್ ಇಸ್ ಡಿಫೈನ್ಡ್ ಆಸ್ ಕೆಮಿಕಲಿ ಹೋಮೋಜಿನಿಯಸ್, ಫಿಸಿಕಲಿ ಡಿಸ್ಟಿಂಕ್ಟ್, ಮೆಕ್ಯಾನಿಕಲಿ ಸಪರೇಬಲ್ ಪಾರ್ಟ್ ಆಫ್ ದಿ ಸಿಸ್ಟಮ್. ಸಿಸ್ಟಮ್ ಅಂದರೆ ಏನು, ನಮ್ಮ ಕಂಟೈನರ್ ಬಿಟ್ಟು ಏನಿದೆಯಲ್ಲ ಅದೆಲ್ಲನೂ ನಾವೇನಂತ ಕರಿತೀನಿ, ಸಿಸ್ಟಮ್ ಅಂತ ಕರಿತೀನಿ. ಪಾರ್ಟ್ ಆಫ್ ದಿ ಸಿಸ್ಟಮ್ ಅಂದರೆ ಕಂಟೈನರ್ ಒಳಗಡೆ ಏನಿದೆಯಲ್ಲ ಅದಕ್ಕೆ ಪಾರ್ಟ್ ಆಫ್ ದಿ ಸಿಸ್ಟಮ್ ಅಂತ ಕರಿತೀನಿ. ಸಿಸ್ಟಮ್ ಏ ಕಂಟೈನ್ಸ್ ಒನ್ ಫೇಸ್ ಆರ್ ಮೋರ್ ದ್ಯಾನ್ ಒನ್ ಫೇಸ್. ಒಂದೇ ಫೇಸ್ ಇರಬೇಕು ಅಂತಲ್ಲ, ಮೋರ್ ದ್ಯಾನ್ ಒನ್ ಫೇಸೂ ಇರ್ಬೋದು. ಈಗ ಎಕ್ಸಾಂಪಲ್ ತೊಗೊಳ್ಳೋಣ ಅಂತ ತಿಳ್ಕೊಳ್ಳೋಣ. ಈಗ ಲಿಕ್ವಿಡ್ ವಾಟರ್ನ ತೊಗೊಂಡಿದ್ದೀನಿ, ಏನು ಇನ್ಕ್ರೀಸ್ ಮಾಡ್ತಾಯಿಲ್ಲ, ಎಂಥದ್ದು ಮಾಡ್ತಾಯಿಲ್ಲ, ಅದೇನಿದೆ, ಒಂದೇ ಫೇಸ್ ಇದೆ. ಆಯಿತು, ಲಿಕ್ವಿಡ್ ವಾಟರ್ ಆ್ಯಂಡ್ ವಾಟರ್ ವೇಪರ್. ಈಗ ಏನು ಮಾಡ್ತಾ ಇದ್ದೀನಿ, ಆ ಲಿಕ್ವಿಡ್ ವಾಟರ್ಗೆ ಟೆಂಪ್ರೇಚರ್ನ ಕೊಡ್ತೀನಿ, ಅವಾಗ ಏನಾಗುತ್ತೆ, ಆ ಲಿಕ್ವಿಡ್ ವಾಟರ್ ಇದ್ದಿದ್ದು ವೇಪರ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಅವಾಗ ಆ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಈಕ್ವಿಲಿಬ್ರಿಯಮಲ್ಲಿ ಏನಾಗಿರುತ್ತೆ, ಎರಡಿರುತ್ತೆ, ಒಂದು ಲಿಕ್ವಿಡ್ ಫೇಸಲ್ಲಿ ಇರುತ್ತೆ, ಒಂದು ಲಿಕ್ವಿಡ್ ಇರುತ್ತೆ, ಇನ್ನೊಂದು ವೇಪರ್ ಇರುತ್ತೆ. ಹಾಗಾಗಿ ಅದನ್ನೇನಂತ ಕರಿತೀನಿ, 2 ಫೇಸ್ ಸಿಸ್ಟಮ್ ಅಂತ ಕರಿತೀನಿ. ಇನ್ನೊಂದು ತೊಗೊಳ್ತೀನಿ, ಲಿಕ್ವಿಡ್ ವಾಟರು, ವಾಟರ್ ವೇಪರು, ಸಾಲಿಡ್ ಐಸ್. ಅವಾಗ ಅದು ಯಾವ ಫೇಸಲ್ಲಿದೆ, 3 ಫೇಸಲ್ಲಿದೆ. ಸೊ ಐಸ್ ತೊಗೊಳ್ತೀನಿ, ಐಸ್ನ ಹೀಟ್ ಮಾಡ್ತೀನಿ, ವಾಟರ್ ಆಗುತ್ತೆ, ವಾಟರ್ನ ಮತ್ತೆ ಹೀಟ್ ಮಾಡ್ತೀನಿ, ವೇಪರ್ ಆಗ್ತಾ ಹೋಗುತ್ತೆ. ಸೊ 3ರಲ್ಲಿ ಏನಾಗುತ್ತೆ, ದೇರ್ ಇಸ್ ಅನ್ ಈಕ್ವಿಲಿಬ್ರಿಯಮ್ ಇಸ್ ಎಸ್ಟಾಬ್ಲಿಷ್ಡ್. ಎಷ್ಟು ಫೇಸ್ ಇದೆ, 3 ಫೇಸ್ ಇದೆ. 3 ಫೇಸ್ ಕೆಮಿಕಲಿ ಏನಾಗಿದೆ, ಹೋಮೋಜಿನಿಯಸ್. ಫಿಸಿಕಲಿ ಅವನ್ನ ಏನು ಮಾಡ್ಬೋದು, ನಾನು ಸಪ್ರೇಟ್ ಮಾಡ್ಬೋದು. ಫಿಸಿಕಲಿ ಯಾಕೆ ಡಿಸ್ಟಿಂಕ್ಟ್, ಇದು ಅಂತ ಹೇಳ್ಬೋದು, ಅದನ್ನು ಸಪ್ರೇಟ್ ಮಾಡ್ಬೋದು. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ ಅಂದರೆ, ಇದು ವಾಟರ್ ಸಿಸ್ಟಮ್ ಆಯಿತು. All the gases mix freely to form the homogeneous mixture. Hence, any mixture of gases like O2, H2, N2 forms only one phase. ಹೋಮೋಜಿನಿಯಸ್ಲಿ ಏನಾಗುತ್ತೆ, ಈಗ ಆಕ್ಸಿಜನ್ ಅಂತಂದರೆ ಆಕ್ಸಿಜನ್ನು ಕಂಬೈನ್ ಆಗುತ್ತೆ. ಸೊ ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ ಆಗಿರ್ತವೆ. ಆದರೆ ಇರೋವಂಥ ಫೇಸ್ ಎಷ್ಟಿದೆ, ಯಾವ ಸ್ಟೇಟ್ ಆಫ್ ಮ್ಯಾಟ್ರಲ್ಲಿದೆ, ಒಂದೇ ಒಂದು ಸ್ಟೇಟ್ ಆಫ್ ಮ್ಯಾಟ್ರ್ ಇದೆ. ಆಲ್ ಆಫ್ ದೆಮ್ ಆರ್ ಗೇಸಿಯಸ್ ಫಾರ್ಮ್. ಹಂಗಾಗಿ ಅದನ್ನು ನಾನೇನು ತಗೊಳ್ತೀನಿ, 1 ಫೇಸ್ ಅಂತ ಕರಿತೀನಿ. ಸೊ ದೇ ಆರ್ ಹೋಮೋಜಿನಿಯಸ್ ಇನ್ ಸಿಸ್ಟಮ್. ಆಮೇಲೆ ನಾನೇನು ಮಾಡ್ಬೋದು, ಆಕ್ಸಿಜನ್ನು, ಹೈಡ್ರೋಜನ್ನು ಕೆಮಿಕಲಿ ಐ ಕ್ಯಾನ್ ಸಪ್ರೇಟ್ ದೆಮ್ ಆ್ಯಂಡ್ ಆಲ್ಸೋ ಮೆಕ್ಯಾನಿಕಲಿ ಐ ಕ್ಯಾನ್ ಸಪ್ರೇಟ್ ದೆಮ್. ಸೊ ಈ ಥರ ಇದೆ. ಹಾಗಾಗಿ ಅದನ್ನು ಏನಂತ ಕರಿತೀನಿ, ನಾನು 1 ಫೇಸ್ ಅಂತ ಕರಿತೀನಿ. 2 ಕಂಪ್ಲೀಟ್ಲಿ ಇಮ್ಮಿಸಿಬಲ್ ಲಿಕ್ವಿಡ್ ಫಾರ್ಮ್ ಹೋಮೋಜಿನಿಯಸ್ ಸೊಲ್ಯೂಷನ್. 2 ಎರಡು, ಈಗ ಏನದು ಆಲ್ಕೋಹಾಲ್ ಮತ್ತು ವಾಟರ್ನ ಎರಡು ಮಿಕ್ಸ್ ಮಾಡ್ಕೊಳ್ತೀನಿ ಅಂತ ಇಟ್ಕೊಳ್ಳೋಣ. ಎರಡು ಮಿಕ್ಸ್ ಆದಾಗ ಏನಾಗುತ್ತೆ, ಎರಡು ಬೇರೆ ಬೇರೆ ಲಿಕ್ವಿಡ್ ಆದರೂ ಮಿಕ್ಸ್ ಆದಾಗ ಏನಾಗುತ್ತೆ, ಹೋಮೋಜಿನಿಯಸ್ ಆಗೋದಕ್ಕೋಸ್ಕರ ನಮ್ಗೆ ಒಂದೇ ಒಂದು ಕಾಣಿಸುತ್ತೆ. ವಿ ಆರ್ ಗೋಯಿಂಗ್ ಟು ಸಿ ದಿ
ಡೈಲ್ಯೂಟೆಡ್ ಆಲ್ಕೋಹಾಲ್ನ ಕಾಣ್ತಾ ಇರ್ತೀವಿ. ಹಂಗಾಗಿ ಅದನ್ನು ನಾನು ಒನ್ ಫೇಸ್ ಸಿಸ್ಟಮ್ ಅಂತ ಕರಿತೀನಿ. ಎರಡು ಇಮಿಸಿಬಲ್ ಲಿಕ್ವಿಡ್ನ ತೊಗೊಂಡ್ವಿ ಅಂತ ಇಟ್ಕೊಂಡು ಅವಾಗ ಏನಾಗುತ್ತೆ, ದೇ ಡು ನಾಟ್ ಫಾರ್ಮ್ ಎ ಹೋಮೋಜೀನಿಯಸ್ ಸೊಲ್ಯೂಷನ್, ದೇ ಗೋಯಿಂಗ್ ಟು ಫಾರ್ಮ್ ದಿ ಹೆಟ್ರೋಜೀನಿಯಸ್ ಫಾರ್ಮ್. ಈಗ ಆಯಿಲ್ ಮತ್ತು ವಾಟರ್ ಇದೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂತಂದರೆ ಅವೆರಡರ ಮಧ್ಯೆ ಈಕ್ವಲಿಬ್ರಿಯಮ್ ಇದೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗ್ತಿದೆ ಅಂದರೆ ಐ ಕ್ಯಾನ್ ಸಿ ಟೂ ಡಿಫ್ರೆಂಟ್ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ ಕಾಣಿಸ್ತಾ ಇರುತ್ತೆ. ಒಂದು ಲಿಕ್ವಿಡ್ ಫಾರ್ಮಲ್ಲಿದೆ, ಇನ್ನೊಂದು ಒಂದು ವಾಟರ್ ಇದೆ, ಒಂದು ಆಯಿಲ್ ಇದೆ. ಹಂಗಾಗಿ ಇದನ್ನ ಏನಂತ ಕರಿತೀನಿ ನಾನು, ಟೂ ಫೇಸ್ ಅಂತ ಕರಿತೀನಿ. ಹೋಮೋಜೀನಿಯಸ್ ಆಗಿದ್ದು ಆಗಲ್ಲ, ಹೆಟ್ರೋಜೀನಿಯಸ್ ಆಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಹಾಗಾದರೆ ಫೇಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಫೇಸ್ ಮೇ ಆರ್ ಮೇ ನಾಟ್ ಬಿ ಕಂಟಿನ್ಯೂಸ್. ನಾನು ಹೇಳಿದೆ ವಿತ್ ಟೈಮ್, ವಿತ್ ಪ್ರೆಷರ್, ವಿತ್ ಕಾನ್ಸಂಟ್ರೇಷನ್ ಅದು ಚೇಂಜ್ ಆಗ್ತಾ ಹೋಗ್ಬೋದು ಈಕ್ವಿಲಿಬ್ರಿಯಮು. ಹಾಗಾಗಿ ಫೇಸು ಕಂಟಿನ್ಯೂಸ್ ಆಗಿ ಇರ್ಬೋದು, ಇಲ್ದಲೇ ಇರ್ಬೋದು. ಫೇಸ್ ಮಸ್ಟ್ ಬಿ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್ ಥ್ರೂ ಬೌಂಡ್ರಿ ಸರ್ಫೇಸಸ್. ಎರಡು ಒಂದ್ರ ಜೊತೆಗೆ ಏನಾಗಿರಬೇಕು, ಕಾಂಟ್ಯಾಕ್ಟಲ್ಲಿ ಇರಬೇಕು. ಐಸು ಮತ್ತು ವಾಟರ್ ವೇಪರ್ಸು ಅವೆಲ್ಲ ಏನಾಗಿರಬೇಕು, ದೇ ಶುಡ್ ಬಿ ಇನ್ ಬೌಂಡ್ರೀಸ್ ಟು ಈಚ್ ಅದರ್. ಅಥವಾ ಈಕ್ವಿಲಿಬ್ರಿಯಮ್ ಆಗಬೇಕು ಅಂದ್ರೂ ನಿಮ್ಗೆ ಅದು ಇರಲೇಬೇಕಾಗತ್ತೆ. ದ ಫೇಸ್ ಶುಡ್ ಬಿ ಡೈನಮಿಕ್ ಈಕ್ವಿಲಿಬ್ರಿಯಮ್ ವಿತ್ ಅದರ್ ಪಾರ್ಟ್ ಆಫ್ ದಿ ಸಿಸ್ಟಮ್. ಸೊ ಇದನ್ನ ಏನು ಮಾಡಿದ್ರೆ ಎವ್ರಿಥಿಂಗ್ ಹ್ಯಾವ್ ಟು ಡೂ ಇಟ್ ಇನ್ ಎ ಕ್ಲೋಸ್ಡ್ ಕಂಟೈನರಲ್ಲಿ ಇದನ್ನೆಲ್ಲ ನಾನು ಮಾಡ್ತಾ ಹೋಗಬೇಕಾಗತ್ತೆ. ಸೊ ನಮಗೆ ಫೇಸ್ ರೂಲಲ್ಲಿ ಏನು ಹೇಳುತ್ತೆ, ಫೇಸ್ ರೂಲಲ್ಲಿ ಒನ್ ಆಫ್ ದಿ ಕಾಂಪೊನೆಂಟ್ ಏನು, ಫೇಸ್ ಅಂತ ಹೇಳುತ್ತೆ. ಆ ಫೇಸ್ ಅಂದ್ರೇನು, ಕೆಮಿಕಲಿ ಹೋಮೋಜೀನಿಯಸ್, ಅದು ಹೋಮೋಜೀನಿಯಸ್ ಆಗಿರಬೇಕು, ಡಿಸ್ಟಿಂಕ್ಟ್ ಆಗಿರಬೇಕು, ಆ್ಯಂಡ್ ಮೆಕ್ಯಾನಿಕಲಿ ಸಪರೇಬಲ್ ಆಫ್ ದಿ ಪಾರ್ಟ್ ಆಫ್ ದಿ ಸಿಸ್ಟಮ್ಗೆ ನಾನು ಏನಂತ ಕರಿತೀನಿ, ಫೇಸ್ ಅಂತ ಹೇಳ್ತಾ ಹೋಗ್ತೀನಿ. ಅದೇ ಥರ ಸೆಕೆಂಡ್ ಟರ್ಮ್ನ ತೊಗೊಳ್ತೀನಿ, ಕಾಂಪೊನೆಂಟ್ ಅಂತ ಯೂಸ್ ಮಾಡ್ಕೊಳ್ತೀನಿ. ಕಾಂಪೊನೆಂಟ್ ದ ಲೀಸ್ಟ್ ನಂಬರ್ ಆಫ್ ಇಂಡಿಪೆಂಡೆಂಟ್ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ ಇನ್ ಟರ್ಮ್ಸ್ ಆಫ್ ವಿಚ್ ದ ಕಾಂಪೋಸಿಷನ್ ಆಫ್ ಎವ್ರಿ ಫೇಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಬೈ ಮೀನ್ಸ್ ಆಫ್ ಎ ಕೆಮಿಕಲ್ ಈಕ್ವೇಷನ್. ಅದಕ್ಕೆ ನಾವೇನಂತ ಕರಿತೀವಿ, ಕಾಂಪೊನೆಂಟ್ ಅಂತ ಕರಿತೀವಿ. ದ ಲೀಸ್ಟ್ ನಂಬರ್ ಆಫ್ ಇಂಡಿಪೆಂಡೆಂಟ್ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ ಇನ್ ಟರ್ಮ್ಸ್ ಆಫ್ ವಿಚ್ ದ ಕಾಂಪೋಸಿಷನ್ ಆಫ್ ಎವ್ರಿ ಫೇಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಬೈ ಮೀನ್ಸ್ ಆಫ್ ಎ ಕೆಮಿಕಲ್ ಈಕ್ವೇಷನ್. ಅಥವಾ ಎ ನಂಬರ್ ಆಫ್ ಕೆಮಿಕಲಿ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದಿ ಸಿಸ್ಟಮ್. ನಾನು ಹೇಳಿದೆ ಈ ಕಂಟೈನರ್ ತೊಗೊಂಡಿದ್ವಿ, ಅದು ನಮ್ಮ ಸಿಸ್ಟಮ್ ಅಂತ ತೊಗೊಂಡಿದ್ವಿ. ಆ ಕಂಟೈನರಲ್ಲಿ ಕೆಮಿಕಲಿ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಎಷ್ಟಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಕಾಂಪೊನೆಂಟ್ ಅಂತ ಕರಿತೀವಿ. ಫೇಸ್ ಅಂದ್ರೇನು, ಎಷ್ಟು ಇದೆ ಅಂತ ಹೇಳ್ತೀವಲ್ಲ ಅದಕ್ಕೆ ಫೇಸ್. ಸೊ ಇದು ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಎಷ್ಟಿದೆ ಅಂತ ಹೇಳ್ತೀವಲ್ಲ ಅದಕ್ಕೆ ಹೇಳ್ತೀವಿ ನಾವು ಕಾಂಪೊನೆಂಟ್ ಅಂತ ಕರಿತೀವಿ. ಇಲ್ಲ ವಾಟರ್ ಸಿಸ್ಟಮ್ನ ತೊಗೊಳ್ಳೋಣ. ಐಸಿಂದ ವಾಟರ್ ಆಗುತ್ತೆ, ವಾಟರಿಂದ ವಾಟರ್ ವೇಪರ್ಸ್ ಆಗುತ್ತೆ. ಹೀಟ್ ಮಾಡ್ತಾ ಇದ್ದೀನಿ, ಐ ಆಮ್ ಡೂಯಿಂಗ್ ಇಟ್ ಇನ್ ಎ ಕ್ಲೋಸ್ಡ್ ಕಂಟೈನರ್. ಸೊ ನಾನು ಈಗ ಏನು ಫೇಸ್ ಈಕ್ವಿಲಿಬ್ರಿಯಮ್ ಹೇಳ್ತೀನಿ, ಎವ್ರಿಥಿಂಗ್ ಯು ಹ್ಯಾವ್ ಟು ಗೋಯಿಂಗ್ ಟು ಕನ್ಸಿಡರ್ ದಟ್ ಈಕ್ವಿಲಿಬ್ರಿಯಮ್ ಇದೆ ಅಂತಂದ್ರೆ ಏನು, ನಾನು ಕ್ಲೋಸ್ಡ್ ಕಂಟೈನರ್ಲಿ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಸೊ ಈಗ ಏನು ಮಾಡ್ತಾ ಇದ್ದೀನಿ, ಐಸ್, ವಾಟರ್ ಮತ್ತು ವಾಟರ್ ವೇಪರ್ ಅದೆಲ್ಲ ಏನಾಗಿರುತ್ತೆ, ಎಷ್ಟು ಫೇಸ್ ಇದೆ, 3 ಫೇಸ್ ಇದೆ. ಯಾವುದೋ ಒಂದು ಕಂಟೈನರಲ್ಲಿ ನಾನು ಐಸ್ ತೊಗೊಂಡಿದ್ದೀನಿ, ಟೆಂಪ್ರೇಚರ್ನ ಅಥವಾ ಪ್ರೆಷರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಐಸ್ ಇದ್ದು ವಾಟರ್ ಆಗುತ್ತೆ, ವಾಟರ್ ಇದ್ದು ವೇಪರ್ಸ್ ಆಗುತ್ತೆ. ಎಷ್ಟು ಫೇಸ್ ಇದೆ, 3 ಫೇಸ್ ಇದೆ. ಕಾಂಪೋಸಿಷನ್ ಆಫ್ ಆಲ್ ದೀಸ್ 3 phases ಆರ್ ಎಕ್ಸ್ಪ್ರೆಸ್ಡ್ ಕೆಮಿಕಲಿ, ದೇ ಆರ್ ಇಂಡಿವಿಜುವಲ್. ಸೊ ಹಾಗಾಗಿ ವಾಟರ್ ಆ್ಯಸ್ ಓನ್ಲಿ ಒನ್ ಕಾಂಪೊನೆಂಟ್. ಸೊ ಆದರೆ ಈಗ ಐಸು, ವಾಟರ್ ವೇಪರ್ಸ್ ಏನಿದೆಯಲ್ಲ, ಕೆಮಿಕಲಿ ಅವೇನಾಗಿದೆ, ಆಲ್ ಆಫ್ ದೆಮ್ ಆರ್ ವಾಟರ್ ಓನ್ಲಿ. ಕೆಮಿಕಲಿ ದೇ ಆರ್ ನಾಟ್ ಡಿಫ್ರೆಂಟ್, ಕೆಮಿಕಲಿ ದೇ ಆರ್ ಸೇಮ್. ಹಾಗಾಗಿ ಅದನ್ನೇನಂತ ಕರಿತೀನಿ ನಾನು, ಒನ್ ಕಾಂಪೊನೆಂಟ್. ಫೇಸು 3 ಇದೆ. ಫಿಸಿಕಲ್ ಕಾನ್ಸ್ಟಿಟ್ಯೂಯೆಂಟು ಏನೇನಿದೆ, ಐಸು, ವಾಟರ್ ವೇಪರ್ಸ್ ಇದೆ. ಆದರೆ ಎಲ್ಲದರಲ್ಲೂ ಇರುವಂಥದ್ದು ಫಿಸಿಕಲ್ ಸ್ಟೇಟ್ ಏನಾಗ್ತಾ ಇದೆ, ಬೇರೆ ಬೇರೆ ಇದೆ. ಎಷ್ಟು ಫಿಸಿಕಲ್ ಸ್ಟೇಟ್ ಇದೆ, 3 ಫಿಸಿಕಲ್ ಸ್ಟೇಟ್ ಇದೆ. ಹಾಗಾಗಿ ಅದರದ್ದು ಫೇಸ್ ಎಷ್ಟಿದೆ, 3 ಇದೆ. ಆ 3 ಫಿಸಿಕಲ್ ಸ್ಟೇಟಲ್ಲಿರುವಂಥ ಕೆಮಿಕಲ್ ಕಾಂಪೋಸಿಷನ್ ಏನಿದೆ, ಸೇಮ್, ಎಲ್ಲದರಲ್ಲೂ ವಾಟರೇ ಇರೋದು. ಸೊ ಹಾಗಾಗಿ ಅದಕ್ಕೆ ಒನ್ ಕಾಂಪೊನೆಂಟ್ ಸಿಸ್ಟಮ್ ಅಂತ ಹೇಳ್ತೀನಿ. ಅದೇ ರೀತಿ ಈಗ ಸಲ್ಫರ್ನ ತೊಗೊಳ್ಳೋಣ. ಸಲ್ಫರ್ದು ಏನಾಗುತ್ತೆ, ಅದು ಅಲೋಟ್ರೋಪಿಕ್ ಫಾರ್ಮ್ಸ್ ಆಗುತ್ತೆ. ರಾಂಬಿಕ್ ಸಲ್ಫರ್ ಇರ್ಬೋದು, ಮಾನೋಕ್ಲಿನಿಕ್ ಸಲ್ಫರ್ ಇರ್ಬೋದು, ಲಿಕ್ವಿಡ್ ಸಲ್ಫರ್ ಇರ್ಬೋದು, ಸಲ್ಫರ್ ವೇಪರ್ಸ್ ಇರ್ಬೋದು. ಸೊ ನೀವು ಸಲ್ಫರ್ ಅಂತ ತೊಗೊಂಡ್ರೆ ಇನ್ನು ಕ್ಲೋಸ್ಡ್ ಕಂಟೈನರ್ ಬರೀ ಸಲ್ಫರ್ ಅಷ್ಟೇ ತೊಗೊಂಡಿದ್ದೀನಿ ಅಂದರೆ ಆ ಸಲ್ಫರ್ ಒಳಗಡೆ ಇಷ್ಟೆಲ್ಲ ಫೇಸಸ್ಸು ಇರುತ್ತೆ. ಅದರಲ್ಲಿ ಅಲೋಟ್ರೋಪಿಕ್ ಫಾರ್ಮ್ಸ್, ರಾಂಬಿಕ್ ಸಲ್ಫರ್ ಇರುತ್ತೆ, ಮಾನೋಕ್ಲಿನಿಕ್ ಸಲ್ಫರ್ ಇರುತ್ತೆ, ಲಿಕ್ವಿಡ್ ಸಲ್ಫರ್ ಇರುತ್ತೆ, ಸಲ್ಫರ್ ವೇಪರ್ಸ್ ಎಗೇನ್ ಕ್ಲೋಸ್ಡ್ ಕಂಟೈನರಲ್ಲಿ ಇಟ್ಕೊಂಡಿದ್ದೀನಿ ನಾನು. ಸೊ ಅದೇನಾಗ್ತಾ ಇದೆ, ಈ 4 ಈಕ್ವಿಲಿಬ್ರಿಯಮಲ್ಲಿ ಏನಾಗ್ತಾ ಇರುತ್ತೆ, ಈ 4 ಇರುತ್ತೆ. ಸೊ ಎಷ್ಟು ಫಿಸಿಕಲ್ ಸ್ಟೇಟ್ ಎಷ್ಟಿದೆ, 4 ಫಿಸಿಕಲ್ ಸ್ಟೇಟ್ ಇದೆ. ಫೇಸ್ ಎಷ್ಟಿದಕ್ಕೆ, 4 ಫೇಸ್ ಇದೆ. ಆದರೆ ಈ 4 ಕೆಮಿಕಲಿ ದೇ ಆರ್ ಎಕ್ಸಾಕ್ಟ್ಲಿ ಸೇಮ್, ಬೇರೆ ಯಾವುದೂ ಅಲ್ಲ. ಈಗ ಹೀಟ್ ಮಾಡ್ತೀನಿ ಅಂತ ತಿಳ್ಕೊಂಡ ರಾಂಬಿಕ್ ಸಲ್ಫರ್ ಮಾನೋಕ್ಲಿನಿಕ್ ಆಗುತ್ತೆ, ಮಾನೋಕ್ಲಿನಿಕ್ಕಿಂದ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡಿಂದ ಸಲ್ಫರ್ ವೇಪರ್ ಬರುತ್ತೆ. ಎವ್ರಿಥಿಂಗ್ ಐ ಆಮ್ ಡೂಯಿಂಗ್ ಇಟ್ ಇನ್ ಎ ಕ್ಲೋಸ್ಡ್ ಕಂಟೈನರ್. ಫಿಸಿಕಲಿ ನನಗೇನಾಗ್ತಿದೆ, ಫಿಸಿಕಲಿ 4 ನನಗೆ ಬೇರೆ ಬೇರೆ ಸ್ಟೇಟ್ಗಳು ಕಾಣಿಸ್ತಾ ಇದೆ. ಹಂಗಾಗಿ ಫೇಸ್ ಎಷ್ಟು, 4. ಆದರೆ ಕೆಮಿಕಲಿ ಇರೋವಂಥದ್ದೇನು, ಒಂದೇ ಒಂದು ಕಾಂಪೊನೆಂಟು. ಹಂಗಾಗಿ ಇದನ್ನು ನಾನು ಕಾಂಪೊನೆಂಟ್ ಸಿಸ್ಟಮ್ ಅಂತ ಕರಿತೀನಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಎ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಇನ್ ಕಾಂಟ್ಯಾಕ್ಟ್ ವಿತ್ ಎಕ್ಸಸ್ ಆಫ್ ಸಾಲಿಡ್ ಕ್ಲೋರೈಡ್. ಈಗ ಏನಾಗ್ತಾ ಇದೆ, ನನಗೆ
ಸಾಲಿಡ್ NaCl ತೊಗೊಂಡಿದ್ದೀನಿ, ಅದಕ್ಕೆ ನೀರು ಹಾಕಿದ್ದೀನಿ, ಅದರ ಎಕ್ಸಸ್ ಆಫ್ ಸಾಲಿಡ್ ಕ್ಲೋರೈಡ್ನ ಹಾಕೊಂಡು ಸ್ಯಾಚುರೇಟೆಡ್ ಸೊಲ್ಯೂಷನ್ ಮಾಡ್ಕೊಂಡಿದ್ದೀನಿ. ಅಂದರೆ ನನಗೆ ಏನಾಗ್ತಿದೆ, ಕೆಳಗಡೆ ಏನಾಗಿದೆ ಸೋಡಿಯಂ ಕ್ಲೋರೈಡು ಕೆಳಗಡೆ ಕೂತಿರೋದು ಕಾಣಿಸ್ತಾ ಇದೆ. ಆಮೇಲೆ ಪಾರ್ಟ್ ಆಫ್ ಸೋಡಿಯಂ ಕ್ಲೋರೈಡ್ ಇಸ್ ಡಿಸಾಲ್ವ್ಡ್ ಇನ್ ವಾಟರ್ ಆ್ಯಂಡ್ ವಾಟರ್ ಇಸ್ ದೇರ್. ಸೊ ಒಟ್ಟು ಎಷ್ಟಿದೆ ಫಿಸಿಕಲಿ 3 ಬೇರೆ ಬೇರೆ ಕಂಡೀಷನ್. ಒಂದು ಸಾಲಿಡ್ ಸೋಡಿಯಂ ಕ್ಲೋರೈಡ್ ಕೆಳಗಡೆ ಕೂತಿದೆ ಕಾಣಿಸ್ತಾ ಇದೆ, ಅದರೊಳಗಡೆ ವಾಟರ್ ಹಾಕಿದ್ದೀನಿ, ಜೊತೆಗೆ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನು ಇದೆ. ಸೊ ಎಷ್ಟು ಫೇಸ್ ಇದೆ? 3 ಫೇಸ್ ಇದೆ. ಸೊ ಅಂದರೆ ಫಿಸಿಕಲಿ ನಾನು 3 ಬೇರೆ ಬೇರೆದನ್ನು ಕಾಣಿಸ್ತಾ ಇದೆ ನನಗೆ. ಸೊ ಹಾಗಾಗಿ ಇದ್ರದ್ದು ಕಾಂಪೋಸಿಷನ್ ಎಷ್ಟಿದೆ, ಫೇಸ್ ಎಷ್ಟಿದೆ? 3 ಫೇಸ್ ಇದೆ. ಆದರೆ ಕಾಂಪೋಸಿಷನ್ ಎಷ್ಟಿದೆ ಅಂದರೆ 2 ಕಾಂಪೋಸಿಷನ್ ಇದೆ. ಒಂದು ಕೆಮಿಕಲಿ ಏನಾಗಿದೆ, ಒಂದು ಸೋಡಿಯಂ ಕ್ಲೋರೈಡ್ ಇದೆ, ಇನ್ನೊಂದು ವಾಟರ್ ಇದೆ. ಹಾಗಾಗಿ ಇದನ್ನು ನಾನು 2 ಕಾಂಪೊನೆಂಟ್ ಸಿಸ್ಟಮ್ ಅಂತ ಕರಿತೀನಿ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಫೇಸ್ ಅಂತಂದರೆ ಫಿಸಿಕಲಿ ಡಿಸ್ಟಿಂಕ್ಟ್ ಆಗಿರುವಂಥದಕ್ಕೆ ಫೇಸ್. ಅದೇ ಥರ ನಾನು ಕಾಂಪೊನೆಂಟ್ ಹೇಳ್ತೀನಿ ಅಂದರೆ ಕೆಮಿಕಲಿ ಏನಾಗಿದೆ ಅದ್ರ ಬೇಸಿಸ್ ಮೇಲೆ ಕಾಂಪೊನೆಂಟ್ ಹೇಳ್ತೀನಿ. ಫಿಸಿಕಲಿ ಬೇಸಿಸ್ ಮೇಲೆ ಹೇಳೋ ಅಂಥದ್ದು ಫೇಸು, ಕೆಮಿಕಲ್ ಬೇಸಿಸ್ ಮೇಲೆ ಹೇಳೋ ಅಂಥದ್ದು ಕಾಂಪೊನೆಂಟ್. ಸೊ ಅದೇ ಥರ ಈಗ ಡಿಕಂಪೋಸಿಷನ್ ಆಫ್ CaCO3 ತೊಗೊಳ್ತೀನಿ ಅಂತ ಇಟ್ಕೊಳ್ಳೋಣ. ಅದು ಈಕ್ವಿಲಿಬ್ರಿಯಮ್ ಇದೆ. ಅಗೇನ್ ಕ್ಲೋಸ್ಡ್ ಕಂಟೈನರಲ್ಲೇ ಮಾಡ್ತಾ ಇದ್ದೀನಿ. ನೀವು ಇದನ್ನ ಫೇಸ್ ಈಕ್ವಿಲಿಬ್ರಿಯಮ್ ಎವ್ರಿಥಿಂಗ್ ಹ್ಯಾವ್ ಟು ಕನ್ಸಿಡರ್ ದಟ್ ಐ ಆಮ್ ಗೋಯಿಂಗ್ ಟು ಡೂ ಇಟ್ ಇನ್ ಎ ಕ್ಲೋಸ್ಡ್ ಕಂಟೈನರಲ್ಲೇ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಸೊ ಏನಾಗಿದೆ, CaCO3 ಇದೆ, CaO ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ. ಸೊ ಇಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆ, 3 ಬೇರೆ ಬೇರೆ ಫೇಸಸ್ ಕಾಣಿಸ್ತಾ ಇದೆ. ಒಂದು ಕ್ಯಾಲ್ಸಿಯಂ ಕಾರ್ಬೊನೇಟ್ ಇದೆ, ಇನ್ನೊಂದು CaO ಇದೆ, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಇದೆ. ಆದರೆ ಇದು ಫಿಸಿಕಲಿ ಎಷ್ಟಿದೆ? 3 ಕಾಣಿಸ್ತಾ ಇದೆ ನನಗೆ. CaCO3 ಕಾಣಿಸ್ತಾ ಇದೆ, CaO ಕಾಣಿಸ್ತಾ ಇದೆ, CO2 ಕಾಣಿಸ್ತಾ ಇದೆ. ಹಂಗಾಗಿ ಇದ್ರದ್ದು ಫೇಸ್ ಎಷ್ಟು? 3 ಫೇಸ್ ಇದೆ. ಆದರೆ ಕಾಂಪೋಸಿಷನ್ ಕನ್ಸಿಡರ್ ಮಾಡಿಕೊಂಡ್ರೆ ನನಗೆ ಒಂದು ಸಾಲಿಡ್ ಕಾಣಿಸ್ತಾ ಇದೆ, ಒಂದು ಗೇಷಿಯಸ್ ಕಾಣಿಸ್ತಾ ಇದೆ. ಹಂಗಾಗಿ ಇದು ನಾನು ಏನಂತ ಕರಿತೀನಿ, 2 ಕಾಂಪೊನೆಂಟ್ ಸಿಸ್ಟಮ್ ಅಂತ ಕರಿತೀನಿ. ಫೇಸ್ ಅಂದ್ರೇನು? ಫಿಸಿಕಲಿ ಸ್ಟೇಟ್ಗೆ ರಿಲೇಟ್ ಆಗಿರುವಂಥದ್ದು. ಕಾಂಪೊನೆಂಟ್ ಅಂದ್ರೇನು? ಕೆಮಿಕಲಿ ವಾಟ್ ಈಸ್ ದಟ್ ಅಂತ ಹೇಳುತ್ತಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ ಅಂತ ಹೇಳ್ತೀನಿ. ಆಯ್ತಲ್ಲ. ಡಿಸೋಸಿಯೇಷನ್ ಆಫ್ ಅಮೋನಿಯಂ ಕ್ಲೋರೈಡ್ನ ತೊಗೊಂಡಿದ್ದೀನಿ ಅಂತ ಇಟ್ಕೊಂಡು, ಯಾಕೆಂದು ಕ್ಲೋಸ್ಡ್ ಕಂಟೈನರ್ ಅಮೋನಿಯಂ ಕ್ಲೋರೈಡ್ನ ನಾನು ಏನು ಮಾಡ್ತಾ ಇದ್ದೀನಿ, ಸಾಲಿಡ್ ಇದೆ, ಹೀಟ್ ಮಾಡಿದಾಗ ಏನಾಗುತ್ತೆ, ಅದು ಗೇಷಿಯಸ್ ಫಾರ್ಮ್ಗೆ ಹೋಗುತ್ತೆ, ಮತ್ತೆ ಹೀಟ್ ಮಾಡಿದಾಗ ಅದು ಅಮೋನಿಯಾ ಗ್ಯಾಸ್ ಮತ್ತು HCl ಕೊಡುತ್ತೆ. ಸೊ ಇಲ್ಲೇನಾಗ್ತಾ ಇದೆ ಅಂತಂದರೆ, ಇಲ್ಲಿ ಅಮೋನಿಯಾ ಮತ್ತು HCl ಏನಿದೆಯಲ್ಲ ದೇ ಆರ್ ಈಕ್ವಲೆಂಟ್. ಯಾಕೆ ಅಂತಂದರೆ ಗೇಷಿಯಸ್ ಫಾರ್ಮಲ್ಲಿದೆ. ಸೊ ಹಾಗಾಗಿ ನಾವು ಇದನ್ನೇನಂತ ಕರಿತೀನಿ, ಸಿಂಗಲ್. ಈಗ ಇದು ಅಮೋನಿಯಂ ಕ್ಲೋರೈಡು ಗೇಷಿಯಸ್ ಫಾರ್ಮಲ್ಲಿದೆ, ಅಮೋನಿಯಾನು ಗೇಷಿಯಸ್ ಫಾರ್ಮಲ್ಲಿದೆ, HCl ಗೇಷಿಯಸ್ ಫಾರ್ಮಲ್ಲಿದೆ. ಕೆಮಿಕಲಿ ಎಲ್ಲನೂ ಯಾವ ಫಾರ್ಮಲ್ಲಿದೆ? ಗೇಷಿಯಸ್ ಫಾರ್ಮಲ್ಲಿದೆ. ಹಂಗಾಗಿ ಇದನ್ನು ನಾನು ಏನಂತ ಕರಿತೀನಿ, 1 ಕಾಂಪೊನೆಂಟ್ ಸಿಸ್ಟಮ್ ಅಂತ ಕರಿತೀನಿ. ಫಿಸಿಕಲ್ ಸ್ಟೇಟ್ಗೆ ರಿಲೇಟೆಡ್ ಆಗಿತ್ತು ಅಂತಂದರೆ ಫೇಸ್ ಅಂತ ಹೇಳ್ತೀನಿ. ಕೆಮಿಕಲ್ ಸ್ಟೇಟ್ಗೆ ರಿಲೇಟೆಡ್ ಆಗಿತ್ತು ಅಂತಂದರೆ ಅದನ್ನು ಕಾಂಪೊನೆಂಟ್ ಅಂತ ಹೇಳ್ತೀನಿ. ಆಲ್ ದಿ 3 ಅಂದರೆ ಅಮೋನಿಯಂ ಕ್ಲೋರೈಡ್ ಇರ್ಬೋದು, ಅಮೋನಿಯಂ ಇರ್ಬೋದು, HCl ಇರ್ಬೋದು, ಆಲ್ ಆಫ್ ದೆಮ್ ಆರ್ ಇನ್ 1 ಫೇಸಲ್ಲಿದೆ. ಹಂಗಾಗಿ ಇದನ್ನು ಆಲ್ ಆಫ್ ದೆಮ್ ಆರ್ ಇನ್ 1 ಕಾಂಪೊನೆಂಟ್. ಹಂಗಾಗಿ ಇದನ್ನು ನಾನು 1 ಕಾಂಪೊನೆಂಟ್ ಸಿಸ್ಟಮ್ ಅಂತ ಕರಿತೀನಿ. ಅಥವಾ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಅಮೋನಿಯಾನೋ ಅಥವಾ HClನ ಜಾಸ್ತಿ ಮಾಡಿಬಿಡ್ತೀನಿ ಅಂತ ಇಟ್ಕೊಳ್ಳೋಣ. ಅವಾಗ ಅದನ್ನೇನಂತ ಕರಿತೀನಿ, ನಾನು 2 ಕಾಂಪೊನೆಂಟ್ ಸಿಸ್ಟಮ್ ಅಂತ ಕರಿತೀನಿ. ಸೊ ದ ಪ್ರಪೋರ್ಷನ್ ಆಫ್ ಅಮೋನಿಯಾ ಆ್ಯಂಡ್ HCl ಆರ್ ಈಕ್ವಲೆಂಟ್. ದ ಕಾಂಪೋಸಿಷನ್ ದೇರ್ಫೋರ್ ದ ಕಾಂಪೋಸಿಷನ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಅಮೋನಿಯಂ ಕ್ಲೋರೈಡ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಥವಾ ಯಾವ್ದಾದ್ರು ಒಂದು ಜಾಸ್ತಿ ಮಾಡ್ತೀನಿ ಅಂದಾಗ ಅದು 2 ಕಾಂಪೊನೆಂಟ್ ಸಿಸ್ಟಮ್ಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಹಾಗಾದರೆ ಫೇಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಫೇಸ್ ಮೇ ಆರ್ ಮೇ ನಾಟ್ ಬಿ ಕಂಟಿನ್ಯೂಸ್. ನಾನು ಹೇಳಿದೆ, ವಿತ್ ಟೈಮ್, ವಿತ್ ಪ್ರೆಷರ್, ವಿತ್ ಕಾನ್ಸಂಟ್ರೇಷನ್ ಅದು ಚೇಂಜ್ ಆಗ್ತಾ ಹೋಗ್ಬೋದು ಈಕ್ವಿಲಿಬ್ರಿಯಮು. ಹಾಗಾಗಿ ಫೇಸು ಕಂಟಿನ್ಯೂಸ್ ಆಗಿ ಇರ್ಬೋದು, ಇಲ್ದಲೇ ಇರ್ಬೋದು. ಫೇಸ್ ಮಸ್ಟ್ ಬಿ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್ ಥ್ರೂ ಬೌಂಡ್ರಿ ಸರ್ಫೇಸಸ್. ಎರಡು ಒಂದ್ರ ಜೊತೆಗೆ ಏನಾಗಿರಬೇಕು, ಕಾಂಟ್ಯಾಕ್ಟಲ್ಲಿ ಇರಬೇಕು. ಐಸು ಮತ್ತು ವಾಟರ್ ವೇಪರ್ಸು ಅವೆಲ್ಲ ಏನಾಗಿರಬೇಕು, ದೇ ಶುಡ್ ಬಿ ಇನ್ ಬೌಂಡ್ರೀಸ್ ಟು ಈಚ್ ಅದರ್. ಅಥವಾ ಈಕ್ವಿಲಿಬ್ರಿಯಮ್ ಆಗಬೇಕು ಅಂದ್ರೂ ನಿಮ್ಗೆ ಅದು ಇರಲೇಬೇಕಾಗತ್ತೆ. ದ ಫೇಸ್ ಶುಡ್ ಬಿ ಡೈನಮಿಕ್ ಈಕ್ವಿಲಿಬ್ರಿಯಮ್ ವಿತ್ ಅದರ್ ಪಾರ್ಟ್ ಆಫ್ ದಿ ಸಿಸ್ಟಮ್. ಸೊ ಇದನ್ನ ಏನು ಮಾಡಿದ್ರೆ ಎವ್ರಿಥಿಂಗ್ ಹ್ಯಾವ್ ಟು ಡೂ ಇಟ್ ಇನ್ ಎ ಕ್ಲೋಸ್ಡ್ ಕಂಟೈನರಲ್ಲಿ ಇದನ್ನೆಲ್ಲ ನಾನು ಮಾಡ್ತಾ ಹೋಗಬೇಕಾಗತ್ತೆ. ಸೊ ನಮಗೆ ಫೇಸ್ ರೂಲಲ್ಲಿ ಏನು ಹೇಳುತ್ತೆ, ಫೇಸ್ ರೂಲಲ್ಲಿ ಒನ್ ಆಫ್ ದಿ ಕಾಂಪೊನೆಂಟ್ ಏನು, ಫೇಸ್ ಅಂತ ಹೇಳುತ್ತೆ. ಆ ಫೇಸ್ ಅಂದ್ರೇನು, ಕೆಮಿಕಲಿ ಹೋಮೋಜೀನಿಯಸ್, ಅದು ಹೋಮೋಜೀನಿಯಸ್ ಆಗಿರಬೇಕು, ಡಿಸ್ಟಿಂಕ್ಟ್ ಆಗಿರಬೇಕು, ಆ್ಯಂಡ್ ಮೆಕ್ಯಾನಿಕಲಿ ಸಪರೇಬಲ್ ಆಫ್ ದಿ ಸಿಸ್ಟಮ್, ಪಾರ್ಟ್ ಆಫ್ ದಿ ಸಿಸ್ಟಮ್ಗೆ ನಾನು ಏನಂತ ಕರಿತೀನಿ, ಫೇಸ್ ಅಂತ. ಅಂತ ನಾನು ಹೇಳ್ತೀನಿ. ಓಕೆ, ಎಗೇನ್ ಡಿಗ್ರಿ ಆಫ್ ಫ್ರೀಡಮ್ನ ಕನ್ಸಿಡರ್ ಮಾಡಿಕೊಂಡ್ರೆ 0 ಇರ್ಬೋದು,
ನಾನ್ ವೇರಿಯಂಟ್ ಇರ್ಬೋದು, ಇಲ್ಲಾಂದರೆ ಏನು ವೇರಿಯಂಟ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ವಾಟರ್ ಸಿಸ್ಟಮ್ ಇದೆ ಅಂತ ಇಟ್ಕೊಂಡು, ಇನ್ ವಾಟರ್ ಸಿಸ್ಟಮ್ ಆಲ್ ದಿ 3 phases ಆರ್ ಇನ್ ಈಕ್ವಿಲಿಬ್ರಿಯಂ. ನೋ ಕಂಡೀಷನ್ ನೀಡ್ ಟು ಬಿ ಸ್ಪೆಸಿಫೈಡ್ ಸಿನ್ಸ್ ದೇ ಆರ್ ಇನ್ ಈಕ್ವಿಲಿಬ್ರಿಯಂ ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್ ಆ್ಯಂಡ್ ಎ ಪ್ರೆಷರ್. ಈಗ ಐಸ್ ಇದೆ, ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಏನಾಗುತ್ತೆ, ಆಲ್ ದಿ 3 ವಿಲ್ ಬಿ ಇನ್ ಈಕ್ವಿಲಿಬ್ರಿಯಂ. ಐಸ್ ಇರುತ್ತೆ, ಐಸಿಂದ ವಾಟರ್ ಆಗುತ್ತೆ, ಕ್ಲೋಸ್ ಕಂಟೈನ್ ಮಾಡ್ತಾ ಇದ್ದೀನಿ, ವಾಟರಿಂದ ಅಗೇನ್ ವಾಟರ್ ವೇಪರ್ ಆಗುತ್ತೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್, ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರೆಷರಲ್ಲಿ. ಸೊ ಹಾಗಾಗಿ ಇಲ್ಲಿ ಡಿಗ್ರಿ ಆಫ್ ಟೆಂಪರೇಚರ್ ಯಾವುದಿಲ್ಲ, ತನ್ನಷ್ಟಕ್ಕೆ ತಾನೇ ಸ್ಪಾಂಟೇನಿಯಸ್ ಆಗಿ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ, ಇನ್ನೊಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಆಗ್ತಿದೆ ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್. ಸೊ ಹಾಗಾಗಿ ಇದನ್ನು ನಾನು ಝೀರೋ ವೇರಿಯಂಟ್ ಅಂತ ಯಾವ್ದ್ರ ಮೇಲೆ ಯಾವುದೋ ಡಿಪೆಂಡೆಂಟ್ ಆಗಿಲ್ಲ. ಅದನ್ನೇ ಈಗ ಏನು ಮಾಡ್ತೀನಿ, ಈಗ ಪ್ರೆಷರು ಆರ್ಡರ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ, ಈಗ ವಾಟರ್ ಲಿಕ್ವಿಡ್ ವಾಟರ್ ಇದ್ದಿದ್ದು ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಶುಡ್ ಬಿ ಡಿಫೈನ್ ಕಂಪ್ಲೀಟ್ಲಿ. ಇದನ್ನು ಈ ಸಿಸ್ಟಮ್ನ ಫೇಸ್ ಈಕ್ವಿಲಿಬ್ರಿಯಮ್ನ ನಾನು ಹೇಳಬೇಕು ಅಂದರೆ ಇಲ್ಲಿ ಏನು ಹೇಳಬೇಕು, ಯಾವ ಟೆಂಪರೇಚರಲ್ಲಿ ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗ್ತಿದೆ ಅಂತ ನಾನು ಹೇಳಬೇಕಾಗತ್ತೆ. ಸೊ ಹಾಗಾಗಿ ಐದರ್ ನಾನು ಹ್ಯಾವ್ ಟು ಸ್ಪೆಸಿಫೈ ದಿ ಟೆಂಪ್ರೇಚರ್ನ ಸ್ಪೆಸಿಫೈ ಮಾಡಬೇಕು, ಇಲ್ಲಾಂದರೆ ಪ್ರೆಷರ್ನ ಸ್ಪೆಸಿಫೈ ಮಾಡಬೇಕು. ಯಾವುದೋ ಪರ್ಟಿಕ್ಯುಲರ್ ಟೆಂಪ್ರೇಚರ್ಲಿ ನಿಮ್ಮದು ಲಿಕ್ವಿಡ್ ಇದ್ದಿದ್ದೇನಾಯಿತು, ಲಿಕ್ವಿಡ್ ವಾಟರ್ ಏನಾಗುತ್ತೆ, ಲಿಕ್ವಿಡ್ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವ ಟೆಂಪ್ರೇಚರ್ಲಿ ಅಂತ ಹೇಳಬೇಕು. ಸೊ ಹಾಗಾಗಿ ಇಲ್ಲಿ ವೇರಿಯಂಟ್ ಯಾವುದು ಅಂದರೆ ನನಗೆ ಟೆಂಪ್ರೇಚರ್ ಆಗುತ್ತೆ. ಎಷ್ಟು ವೇರಿಯಂಟ್ ಇದೆ, ಒಂದೇ ಒಂದು ವೇರಿಯಂಟ್ ಇದೆ. ಹಂಗಾಗಿ ಇದಕ್ಕೆ ನಾನು ಡಿಗ್ರಿ ಆಫ್ ಫ್ರೀಡಮ್ ಎಷ್ಟಿದೆ ಅಂತೀನಿ, 1 ಅಂತ ಹೇಳ್ತೀನಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ತಗೊಳ್ಳೋಣ. ಈ ಸಿಸ್ಟಮ್ ಕಂಟೈನಿಂಗ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಇನ್ ಈಕ್ವಿಲಿಬ್ರಿಯಂ ವಿತ್ ಅ ಸಾಲಿಡ್ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ವಾಟರ್ ವೇಪರ್. ಇಲ್ಲೇನಾಗಿದೆ, ಸೋಡಿಯಂ ಕ್ಲೋರೈಡ್ ಇದೆ, ಅದನ್ನ ನಾನು ವಾಟರ್ಗೆ ಹಾಕ್ತೀನಿ, ಸೊಲ್ಯೂಷನ್ ಆಗ್ತಾ ಇದೆ, ಮತ್ತೆ ಅದನ್ನು ನಾನು ವಾಟರ್ ವೇಪರ್ಸ್ ಆಗಿ ಮಾಡಬೇಕು ಅಂತಂದರೆ ಇದನ್ನ ಹೆಂಗೆ ಕನ್ವರ್ಟ್ ಮಾಡೋಕ್ಕೆ ಸಾಧ್ಯ ಅಂದರೆ, ಈಗ ಅದು ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಇರಬೇಕು, ಅದನ್ನ ಚೆನ್ನಾಗಿ ಟೆಂಪ್ರೇಚರ್ ಕೊಟ್ಟಾಗ ವಾಟರ್ ಏನಾಗುತ್ತೆ, ಎವಾಪ್ರೇಟ್ ಆಗಿ ನನಗೆ ಸೋಡಿಯಂ ಕ್ಲೋರೈಡು ಉಳಿಯುತ್ತೆ. ಸೊ ಇದು ಯಾವ್ದು ಮೇಲೆ ಡಿಪೆಂಡೆಂಟು, ಟೆಂಪ್ರೇಚರ್ ಮೇಲೆ ಡಿಪೆಂಡೆಂಟು. ಹಾಗಾಗಿ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟಿದೆ ಅಂದರೆ 1 ಅಂತ ಹೇಳ್ತೀವಿ. ಸೊ ಡಿಗ್ರಿ ಆಫ್ ಫ್ರೀಡಮ್ 1 ಇತ್ತು ಅಂತಂದರೆ ಬೈ ವೇರಿಯಂಟ್ ಅಥವಾ ಮಾನೋ ವೇರಿಯಂಟ್ ಸಿಸ್ಟಮ್ ಅಂತ ಕರಿತೀವಿ. ಅದೇ ರೀತಿ 2 ಫ್ಯಾಕ್ಟರ್ ಏನಾದರೂ ಅದನ್ನು ಕಮಾಂಡ್ ಮಾಡ್ತಾ ಇದ್ರೆ ಅಂಥದಕ್ಕೆ ನಾನು ಎಂತ ಕರಿತೀನಿ, ಬೈ ವೇರಿಯಂಟ್ ಫೇಸ್ ಅಂತ ಕರಿತೀನಿ. ಯಾವ್ಯಾವ ಫ್ಯಾಕ್ಟರ್ ಇರ್ಬೋದು, ಟೆಂಪ್ರೇಚರ್ ಇರ್ಬೋದು, ಪ್ರೆಷರ್ ಇರ್ಬೋದು, ಇಲ್ಲಾಂದರೆ ಕಾಂಪೋಸಿಷನ್ ಇರ್ಬೋದು, ಅಥವಾ ಕಾನ್ಸಂಟ್ರೇಷನ್ ಇರ್ಬೋದು. ಸೊ ಈ 3 ಫ್ಯಾಕ್ಟ್ರಲ್ಲಿ 2 ಡಿಪೆಂಡೆಂಟ್ ಆಗ್ತಾ ಇದ್ದರೆ ಅಂಥದಕ್ಕೆ ನಾನು ಎಂತ ಕರಿತೀನಿ, ಬೈ ವೇರಿಯಂಟ್ ಸಿಸ್ಟಮ್ ಅಂತ ಕರಿತೀನಿ. For the system consisting of water in vapor phase only, both temperature and pressure are altered. ಈಗ ಏನಾಗ್ತಿದೆ, ನನಗೆ ಬರೀ ವೇಪರ್ ಫೇಸಲ್ಲಿ ಮಾತ್ರ ಬೇಕು. ಈಗ ವಾಟರ್ ಇದೆ, ವಾಟರ್ನ ನಾನು ಏನು ಮಾಡ್ತಾ ಇದ್ದೀನಿ, ಬರೀ ವೇಪರ್ ಫೇಸ್ ಮಾತ್ರ ಬೇಕು ಅಂತಂದರೆ ಅವಾಗ ಏನು ಮಾಡಬೇಕು, ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ಗೆ ಹೀಟ್ ಮಾಡಬೇಕು, ಪ್ರೆಷರ್ನ ನಾನು ಇಡಬೇಕು. ಸೊ ಪ್ರೆಷರ್ ಮೇಲೆ ಮತ್ತು ಟೆಂಪ್ರೇಚರ್ ಮೇಲೆ 2 ಮೇಲೂ ಡಿಪೆಂಡ್ ಆಗುತ್ತೆ. ಹಂಗಾಗಿ ಇಲ್ಲಿ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟಿದೆ ಅಂತಂದರೆ 2 ಅಂತ ಹೇಳ್ತೀನಿ. ಫಾರ್ ಎ ಮಿಕ್ಸ್ಚರ್ ಆಫ್ ಗ್ಯಾಸಸ್, ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಫಾರ್ ದ ಮಿಕ್ಸ್ಚರ್ ಆಫ್ ಗ್ಯಾಸಸ್, the system containing 2 or more gases are defined when its temperature and pressure are specified. ಇಲ್ಲಿ ಏನಾಗ್ತಾ ಇದೆ, ಯಾವುದೋ ಪರ್ಟಿಕ್ಯುಲರ್ ಟೆಂಪ್ರೇಚರ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರೆಷರಲ್ಲಿ ಮಾತ್ರನೇ ಅವೇನಾಗುತ್ತೆ, ದೇ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಂ. ಸೊ ಹಾಗಾಗಿ 2 ಪ್ಯಾರಾಮೀಟರ್ ಡಿಸೈಡ್ ಇದೆ. ಹಾಗಾಗಿ ಇದು ನಾನು ಏನಂತ ಕರಿತೀನಿ ಅಂತಂದರೆ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟಿದೆ ಅಂತ ಹೇಳ್ತೀನಿ ಅಂದರೆ 2 ಇದೆ. ಸೊ ಆ ಪರ್ಟಿಕ್ಯುಲರ್ ಸಿಸ್ಟಮ್ ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ, ಟೆಂಪರೇಚರ್ ಮೇಲೂ ಡಿಪೆಂಡೆಂಟ್ ಆಗಿದೆ, ಪ್ರೆಷರ್ ಮೇಲೂ ಡಿಪೆಂಡೆಂಟ್ ಆಗಿದೆ. ಸೊ 2 ಮೇಲೂ ಡಿಪೆಂಡೆಂಟ್ ಆಗಿರೋದ್ರಿಂದ ಇದನ್ನು ಬೈ ಸಿಸ್ಟಮ್ ಅಂತ ಕರಿತೀನಿ. ಅದೇ ರೀತಿ ಕೆಲವೊಂದು ಎಕ್ಸಾಂಪಲ್ ಇದೆ, ಆಲ್ 3 ಇದ್ರ ಮೇಲೂ ಆಗುತ್ತೆ, ಡಿಪೆಂಡೆಂಟ್ ಆಗುತ್ತೆ, ಟೆಂಪ್ರೇಚರು, ಪ್ರೆಷರು, ಕಾಂಪೋಸಿಷನು. ಅಂಥದ್ದನ್ನು ನಾನು ಏನಂತ ಕರಿತೀನಿ, ಟ್ರೈ ವೇರಿಯಂಟ್ ಸಿಸ್ಟಮ್ ಅಂತ ಕರಿತೀನಿ. ಅದರಲ್ಲಿ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟಿರುತ್ತೆ ಅಂದರೆ 3 ಅಂತ ಹೇಳ್ತೀನಿ. ಸಿಸ್ಟಮ್ ಕಂಟೈನಿಂಗ್ ಎ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮಾನಾಕ್ಸೈಡ್ ಇತ್ತು ಅಂದಾಗ, ಸೊ ಆವಾಗ ನಾನು ಏನು ಮಾಡಬೇಕು ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅಷ್ಟೇ ದೇ ಗೋಯಿಂಗ್ ಟು ಎಕ್ಸಿಸ್ಟ್ ಆಸ್ ಎ ಮಿಕ್ಸ್ಚರ್. ಆ ಪರ್ಟಿಕ್ಯುಲರ್ ಟೆಂಪ್ರೇಚರು, ಪರ್ಟಿಕ್ಯುಲರ್ ಪ್ರೆಷರು, ಪರ್ಟಿಕ್ಯುಲರ್ ಕಾಂಪೋಸಿಷನಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ಟ್ರೈ ವೇರಿಯಂಟ್ ಸಿಸ್ಟಮ್ ಅಂತ ಕರಿತೀನಿ. ಸೊ ನನಗೆ ಫೇಸ್ ರೂಲ್ ಅಂದರೆ ಏನು, ಫೇಸ್ ರೂಲಲ್ಲಿ ನನಗೆ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟಿದೆ, ಕಾಂಪೊನೆಂಟ್ ಎಷ್ಟಿದೆ, ಫೇಸ್ ಎಷ್ಟಿದೆ ಆಫ್ ಎ ಸಿಸ್ಟಮ್ ಅನ್ನೋದು ನನಗೆ ಗೊತ್ತಾಗ್ತಾ ಹೋಗುತ್ತೆ. ಅದನ್ನು ನಾನು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡ್ತೀನಲ್ಲ, ಅದನ್ನು ನಾನು ಫೇಸ್ ಡಯಾಗ್ರಾಮ್ ಅಂತ ಕರಿತೀನಿ. ಆದರೆ ಇಷ್ಟೆಲ್ಲ ಕಷ್ಟಪಟ್ಟುಕೊಂಡು ಇದನ್ನು ಓದೋದ್ರಿಂದ ನನಗೆ ಏನು ಲಾಭ, ಅಡ್ವಾಂಟೇಜಸ್ ಏನು ಫೇಸ್ ರೂಲ್ದು ಅಂದರೆ, ಫೇಸ್ ರೂಲ್ಸ್ ಅಪ್ಲಿಕಬಲ್ ಫಾರ್ ಬೋತ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಈಕ್ವಿಲಿಬ್ರಿಯಂ. ಫಿಸಿಕಲ್ ಈಕ್ವಿಲಿಬ್ರಿಯಮ್ಗೂ ಅಪ್ಲೈ ಆಗುತ್ತೆ, ಕೆಮಿಕಲ್ ಈಕ್ವಿಲಿಬ್ರಿಯಮ್ಗೂ ಅಪ್ಲೈ ಆಗುತ್ತೆ. ಅಪ್ಲಿಕಬಲ್ ಟು ದಿ ಮ್ಯಾಕ್ರೋ ಸಿಸ್ಟಮ್. ನೋ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಇರ್ಬೋದು, ಮೈಕ್ರೋ ಸ್ಟ್ರಕ್ಚರ್ ಇಸ್ ನಾಟ್ ರಿಕ್ವೈರ್ಡ್. ಸೊ ಅದು ನನಗೆ ಅಡ್ವಾಂಟೇಜ್. ಪ್ರಿಡಿಕ್ಟ್ಸ್ ದಿ ಬಿಹೇವಿಯರ್ ಆಫ್ ದಿ ಸಿಸ್ಟಮ್ ಅಂಡರ್ ಡಿಫ್ರೆಂಟ್ ಕಂಡೀಷನ್ಸ್ ಅಂದರೆ ಟೆಂಪ್ರೇಚರು, ಪ್ರೆಷರು ಮತ್ತು ಕಾಂಪೋಸಿಷನಲ್ಲಿ ಏನಾಗುತ್ತೆ, ಸಿಸ್ಟಮು ಈಕ್ವಿಲಿಬ್ರಿಯಮು ಯಾವ ಕಡೆಗಿದೆ, ಶಿಫ್ಟ್ ಆಗುತ್ತಾ ಇಲ್ವಾ, ಯಾವ ಫೇಸಲ್ಲಿದೆ, ಯಾವ ಈಕ್ವಿಲಿಬ್ರಿಯಮ್ ಎಲ್ಲಿದೆ, ಹೇಗಿದೆ ಅನ್ನೋದು ನನಗೆ
ಸಿಸ್ಟಮ್ದು ಹೇಳ್ತಾ ಹೋಗುತ್ತೆ. ಪ್ರೊವೈಡ್ಸ್ ಅ ಕನ್ವೀನಿಯಂಟ್ ಬೇಸಿಸ್ ಫಾರ್ ದಿ ಕ್ಲಾಸಿಫಿಕೇಶನ್ ಆಫ್ ಈಕ್ವಿಲಿಬ್ರಿಯಂ ಸ್ಟೇಟ್ ಆಫ್ ಸಿಸ್ಟಮ್, ಫೇಸಸ್ ಆಫ್ ದಿ ಕಾಂಪೊನೆಂಟ್ಸ್ ಆ್ಯಂಡ್ ಡಿಗ್ರಿ ಆಫ್ ಫ್ರೀಡಮ್. ಫೇಸು, ಕಾಂಪೊನೆಂಟ್ಸು, ಡಿಗ್ರಿ ಆಫ್ ಫ್ರೀಡಮ್ ನನಗೆಲ್ಲನೂ ಹೇಳ್ತಾ ಹೋಗುತ್ತೆ. ಅಟ್ ಅ ಪರ್ಟಿಕ್ಯುಲರ್ ಟೈಮಲ್ಲಿ ಫೇಸ್ ಏನಿದೆ, ಕಾಂಪೊನೆಂಟ್ಸ್ ಏನಿದೆ, ಡಿಗ್ರಿ ಆಫ್ ಫ್ರೀಡಮ್ ಏನಿದೆ ಇರೋದು ನನಗೆ ಹೇಳುತ್ತೆ. ಹೆಲ್ಪ್ಸ್ ಇನ್ ಡಿಸೈಡಿಂಗ್ ವೆದರ್ ದಿ ಗಿವನ್ ನಂಬರ್ ಆಫ್ ಸಬ್ಸ್ಟೆನ್ಸಸ್ ವುಡ್ ಬಿ ಎಕ್ಸಿಸ್ಟಿಂಗ್ in equilibrium under the given set of conditions or interconverted or eliminated. ಸೊ ಈಗ ನನಗೆ ಈ ಫೇಸ್ ರೂಲ್ ಇಂಪಾರ್ಟೆಂಟ್ ಯಾಕೆ ಅಂದರೆ, ಇದನ್ನು ಯಾಕೆ ಇಂಡಸ್ಟ್ರಿನಲ್ಲಿ ಅಥವಾ ಮೆಟಲರ್ಜಿನಲ್ಲಿ ಯೂಸ್ ಮಾಡ್ತಾರೆ ಅಥವಾ ನ್ಯಾನೋ ಮೆಟೀರಿಯಲ್ ಪ್ರಿಪ್ರೇಷನ್ಸ್ಗೆ ಯೂಸ್ ಮಾಡ್ತಾರೆ ಅಂತಂದರೆ, ಇಟ್ ಗೋಯಿಂಗ್ ಟು ಪ್ರಿಡಿಕ್ಟ್ ಅಟ್ ಎ ಗಿವನ್ ಸೆಟ್ ಆಫ್ ಕಂಡೀಷನ್ಸಲ್ಲಿ ಅದು ಈಕ್ವಿಲಿಬ್ರಿಯಮ್ ಆಗಿರುತ್ತಾ, ಕೋ ಎಕ್ಸಿಸ್ಟ್ ಆಗುತ್ತಾ, 2 ಸ್ಟೇಜಲ್ಲಿ ಇರುತ್ತಾ, ಅಥವಾ ಮೂರು ಫಾರ್ಮಲ್ಲೂ ಕೋ ಎಕ್ಸಿಸ್ಟ್ ಆಗುತ್ತಾ, ಅಥವಾ ಒಂದಕ್ಕೊಂದು ಎಲ್ಲಿ ಇಂಟರ್ ಕನ್ವರ್ಟ್ ಆಗುತ್ತೆ, ಯಾವ ಟೆಂಪರೇಚರ್ಗೆ ಇಂಟರ್ ಕನ್ವರ್ಟ್ ಆಗುತ್ತೆ, ಯಾವ ಪ್ರೆಷರಲ್ಲಿ ಇಂಟರ್ ಕನ್ವರ್ಟ್ ಆಗುತ್ತೆ, ಅಥವಾ ಒಂದು ಕಂಪ್ಲೀಟ್ಲಿ ಎಲಿಮಿನೇಟ್ ಆಗಿಬಿಟ್ಟು ಬರೀ 2 ಮಾತ್ರ ಇರುತ್ತಾ, 1 ಮಾತ್ರ ಇರುತ್ತೆ. ಇಟ್ ಗೋಯಿಂಗ್ ಟು ಗಿವ್ ಮಿ ದಿ ಐಡಿಯಾ. ಸೊ ದಿಸ್ ಇಸ್ ಅನ್ ಅಪ್ಲಿಕೇಶನ್ ಆಫ್ ಫೇಸ್ ರೂಲ್. ಫೇಸ್ ರೂಲ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಡಿಸೈಡ್ ವೆದರ್ ದಿ ಗಿವನ್ ನಂಬರ್ ಆಫ್ ಸಬ್ಸ್ಟೆನ್ಸಸ್ ಟುಗೆದರ್ ವಿಲ್ ಎಕ್ಸಿಸ್ಟ್ ಇನ್ ಈಕ್ವಿಲಿಬ್ರಿಯಮ್. ಯಾವುದೋ ಒಂದು ಈಕ್ವಿಲಿಬ್ರಿಯಮ್ ಇದೆ, ಆ ಈಕ್ವಿಲಿಬ್ರಿಯಮ್ ನಾನು ಏನು ಮಾಡ್ತೀನಿ, ಬೈ ವೇರಿಯಿಂಗ್ ಟೆಂಪರೇಚರ್, ಪ್ರೆಷರ್ ಆ್ಯಂಡ್ ಕಾಂಪೋಸಿಷನ್ ಅದನ್ನು ವೇರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ವೇರಿ ಮಾಡಿದಾಗ ಏನಾಗ್ಬೋದು, ಆ ಮೂರನ್ನು ಕೋ ಎಕ್ಸಿಸ್ಟ್ ಆಗ್ಬೋದು, ಅಥವಾ ಒಂದರಿಂದ ಇನ್ನೊಂದಕ್ಕೆ ಇಂಟರ್ ಕನ್ವರ್ಟ್ ಆಗ್ಬೋದು, ಅಥವಾ ಒಂದು ಕಂಪ್ಲೀಟ್ಲಿ ಎಲಿಮಿನೇಟ್ ಆಗ್ಬೋದು. ಯಾವ ಟೆಂಪರೇಚರ್ಲಿ, ಯಾವ ಪ್ರೆಷರ್ಲಿ, ಯಾವ ಕಾಂಪೋಸಿಷನ್ಲಿ ಅಂತ ನನಗೆ ಇಟ್ ಗೋಯಿಂಗ್ ಟು ಗಿವ್ ಮಿ ದೆನ್ ಐಡಿಯಾ. ಸೊ ದಟ್ ಇಸ್ ಅ ಬೆಸ್ಟ್ ಅಡ್ವಾಂಟೇಜಸ್ ಆಫ್ ಅಥವಾ ಬೆಸ್ಟ್ ಅಪ್ಲಿಕೇಶನ್ ಆಫ್ ಕಾಂಪೊನೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಎ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಇನ್ ಕಾಂಟ್ಯಾಕ್ಟ್ ವಿತ್ ಎಕ್ಸಸ್ ಆಫ್ ಸಾಲಿಡ್ ಕ್ಲೋರೈಡ್. ಈಗ ಏನಾಗ್ತಾ ಇದೆ, ನನಗೆ ಸಾಲಿಡ್ NaCl ತೊಗೊಂಡಿದ್ದೀನಿ, ಅದಕ್ಕೆ ನೀರು ಹಾಕಿದ್ದೀನಿ, ಆದರೆ ಎಕ್ಸಸ್ ಆಫ್ ಸಾಲಿಡ್ ಕ್ಲೋರೈಡ್ನ ಹಾಕೊಂಡು ಸ್ಯಾಚುರೇಟೆಡ್ ಸೊಲ್ಯೂಷನ್ ಮಾಡ್ಕೊಂಡಿದ್ದೀನಿ. ಅಂದರೆ ನನಗೆ ಏನಾಗ್ತಿದೆ, ಕೆಳಗಡೆ ಏನಾಗಿದೆ, ಸೋಡಿಯಂ ಕ್ಲೋರೈಡು ಕೆಳಗಡೆ ಕೂತಿರೋದು ಕಾಣಿಸ್ತಾ ಇದೆ. ಆಮೇಲೆ ಪಾರ್ಟ್ ಆಫ್ ಸೋಡಿಯಂ ಕ್ಲೋರೈಡ್ ಇಸ್ ಡಿಸಾಲ್ವ್ಡ್ ಇನ್ ವಾಟರ್ ಆ್ಯಂಡ್ ವಾಟರ್ ಇಸ್ ದೇರ್. ಸೊ ಒಟ್ಟು ಎಷ್ಟಿದೆ, ಫಿಸಿಕಲಿ 3 ಬೇರೆ ಬೇರೆ ಕಂಡೀಷನ್. ಒಂದು ಸಾಲಿಡ್ ಸೋಡಿಯಂ ಕ್ಲೋರೈಡ್ ಕೆಳಗಡೆ ಕೂತಿದೆ ಕಾಣಿಸ್ತಾ ಇದೆ, ಅದರೊಳಗಡೆ ವಾಟರ್ ಹಾಕಿದ್ದೀನಿ, ಜೊತೆಗೆ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನು ಇದೆ. ಸೊ ಎಷ್ಟು ಫೇಸ್ ಇದೆ, 3 ಫೇಸ್ ಇದೆ. ಸೊ ಅಂದರೆ ಫಿಸಿಕಲಿ ನಾನು 3 ಬೇರೆ ಬೇರೆದನ್ನು ಕಾಣಿಸ್ತಾ ಇದೆ ನನಗೆ. ಸೊ ಹಾಗಾಗಿ ಇದ್ರದ್ದು ಕಾಂಪೋಸಿಷನ್ ಎಷ್ಟಿದೆ, ಫೇಸ್ ಎಷ್ಟಿದೆ, 3 ಫೇಸ್ ಇದೆ. ಆದರೆ ಕಾಂಪೋಸಿಷನ್ ಎಷ್ಟಿದೆ ಅಂದರೆ 2 ಕಾಂಪೋಸಿಷನ್ ಇದೆ. ಒಂದು ಕೆಮಿಕಲಿ ಏನಾಗಿದೆ, ಒಂದು ಸೋಡಿಯಂ ಕ್ಲೋರೈಡ್ ಇದೆ, ಇನ್ನೊಂದು ವಾಟರ್ ಇದೆ. ಹಾಗಾಗಿ ಇದನ್ನು ನಾನು 2 ಕಾಂಪೊನೆಂಟ್ ಸಿಸ್ಟಮ್ ಅಂತ ಕರಿತೀನಿ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಫೇಸ್ ಅಂತಂದರೆ ಫಿಸಿಕಲಿ ಡಿಸ್ಟಿಂಕ್ಟ್ ಆಗಿರುವಂಥದಕ್ಕೆ ಫೇಸ್. ಅದೇ ಥರ ನಾನು ಕಾಂಪೊನೆಂಟ್ ಹೇಳ್ತೀನಿ ಅಂದರೆ ಕೆಮಿಕಲಿ ಏನಾಗಿದೆ ಅದ್ರ ಬೇಸಿಸ್ ಮೇಲೆ ಕಾಂಪೊನೆಂಟ್ ಹೇಳ್ತೀನಿ. ಫಿಸಿಕಲಿ ಬೇಸಿಸ್ ಮೇಲೆ ಹೇಳೋ ಅಂಥದ್ದು ಫೇಸು, ಕೆಮಿಕಲ್ ಬೇಸಿಸ್ ಮೇಲೆ ಹೇಳೋ ಅಂಥದ್ದು ಕಾಂಪೊನೆಂಟ್. ಸೊ ಅದೇ ಥರ ಈಗ ಡಿಕಂಪೋಸಿಷನ್ ಆಫ್ CaCO3 ತೊಗೊಳ್ತೀನಿ ಅಂತ ಇಟ್ಕೊಳ್ಳಿ. ಅದು ಈಕ್ವಿಲಿಬ್ರಿಯಮ್ ಇದೆ, ಕ್ಲೋಸ್ಡ್ ಕಂಟೈನರಲ್ಲೇ ಮಾಡ್ತಾ ಇದ್ದೀನಿ. ನೀವು ಇದನ್ನ ಫೇಸ್ ಈಕ್ವಿಲಿಬ್ರಿಯಮ್ ಎವ್ರಿಥಿಂಗ್ ಹ್ಯಾವ್ ಟು ಕನ್ಸಿಡರ್ ದಟ್ ಐ ಆಮ್ ಗೋಯಿಂಗ್ ಟು ಡೂ ಇಟ್ ಇನ್ ಎ ಕ್ಲೋಸ್ಡ್ ಕಂಟೈನರಲ್ಲೇ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಸೊ ಏನಾಗಿದೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.